ನನ್ನ ಹೆಸರು ಶಿಖಾ. ನಾನು ಬಡ ಕುಟುಂಬದಲ್ಲಿ ಬೆಳೆದ ಹುಡುಗಿ ಮತ್ತು ಬಿಎವರೆಗೆ ಶಿಕ್ಷಣ ಹಾಸಿಲ ಮಾಡಲು ಸಾಧ್ಯವಾಗಿತ್ತು. ನಾನು ಕೆಲಸಕ್ಕಾಗಿ ತುಂಬಾ ಹುಡುಕಾಟ ನಡೆಸಿದೆ. ನನಗೆ ಎಲ್ಲಿಯೂ ಕೆಲಸ ಸಿಗದಿದ್ದಾಗ ನಾನು ನನ್ನ ಮನೆಯ ಹೊರಗೆ ಫಾಸ್ಟ್ ಫುಡ್ನ ಒಂದು ಸಣ್ಣ ಅಂಗಡಿಯನ್ನು ಮಾಡಿಕೊಂಡೆ. ಒಂದು ದಿನ ಒಬ್ಬಳು ಹುಡುಗಿ ನನ್ನ ಬಳಿ ಬಂದಳು. ಅವಳ ಜೊತೆ ನಾನು ಒಂದು ಪುಟ್ಟ ಮಗುವನ್ನು ನೋಡಿದ್ದೆ. ಆ ಮಗು ಪದೇ ಪದೇ ನನ್ನ ಬಳಿ ಮೊಮೋಸ್ ಕೇಳುತ್ತಿತ್ತು. ನಾನು ಅದಕ್ಕೆ 2 ಮೊಮೋಸ್ ತೆಗೆದುಕೊಟ್ಟೆ. ಆಗ ಆ ಹುಡುಗಿ ಹೇಳತೊಡಗಿದಳು, ನಮಗೆ ಸಹಾಯ ಮಾಡಬೇಕೆಂದಿದ್ದರೆ ನಮ್ಮನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ. ಈಗ ರಾತ್ರಿಯ ಸಮಯ. ನಾನು ಒಬ್ಬ ಅನಾಥ ಮತ್ತು ಯುವತಿ. ಇಲ್ಲಿ ನನ್ನ ಗೌರವ ಸುರಕ್ಷಿತವಾಗಿಲ್ಲ. ನಾನು ಒಬ್ಬಳು ಹುಡುಗಿಯಾಗಿದ್ದರಿಂದ ಅವಳ ಭಾವನೆಗಳನ್ನು ತುಂಬಾ ಚೆನ್ನಾಗಿ ಅರ್ಥಮಾಡಿಕೊಳ್ಳುತ್ತಿದ್ದೆ. ಅವಳು ಹೇಳಿದಳು, ನಾನು ಬೆಳಗಾಗುತ್ತಿದ್ದಂತೆಯೇ ನಿಮ್ಮ ಮನೆಯಿಂದ ಹೊರಟು ಹೋಗುತ್ತೇನೆ. ಕೇವಲ ರಾತ್ರಿ ಕಳೆಯಲು ನನಗೆ ಒಂದು ಸೂರು ಬೇಕು. ನನಗೆ ಆ ಹುಡುಗಿಯ ಮೇಲೆ ತುಂಬಾ ಕನಿಕರ ಬಂದಿತ್ತು. ಆದ್ದರಿಂದ ನಾನು ಅವಳನ್ನು ನನ್ನ ಮನೆಗೆ ಕರೆದುಕೊಂಡು ಬಂದೆ ಮತ್ತು ಪ್ರತ್ಯೇಕ ಕೋಣೆಯಲ್ಲಿ ಮಲಗಿಸಿದೆ. ರಾತ್ರಿ ಮಧ್ಯರಾತ್ರಿ 2:30 ಗಂಟೆಯಾದಾಗ ಆ ಮಗು ಅಳುತ್ತಾ ನನ್ನ ಕೋಣೆಗೆ ಬಂತು ಮತ್ತು ನನ್ನನ್ನು ಎಬ್ಬಿಸಿ ತನ್ನ ತಾಯಿಯ ಕೋಣೆಗೆ ಕರೆದುಕೊಂಡು ಹೋಯಿತು. ನಾನು ಗಾಬರಿಯಿಂದ ಕೋಣೆಯೊಳಗೆ ಪ್ರವೇಶಿಸಿದ ಕೂಡಲೇ ಎದುರಿಗಿದ್ದ ದೃಶ್ಯವನ್ನು ನೋಡಿ ನನ್ನ ಕಾಲ ಕೆಳಗಿನ ನೆಲವೇ ಸರಿದಂತಾಯಿತು. ಏಕೆಂದರೆ ಆ ಹುಡುಗಿ. ನಾನು ಒಂದು ಸಣ್ಣ ಬಸ್ತಿಯ ಸಣ್ಣ ಮನೆಯಲ್ಲಿ ವಾಸಿಸುತ್ತಿದ್ದೆ. ನನ್ನ ತಂದೆ ತಾಯಿ ನನ್ನನ್ನು ಓದಿಸಿದರು, ನನಗಾಗಿ ಎಲ್ಲವನ್ನೂ ಮಾಡಿದರು. ಆದರೆ ತಿಳುವಳಿಕೆ ಬಂದ ನಂತರ ನಾನು ಅವರಿಗಾಗಿ ಏನನ್ನೂ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿಯ ಹೊರತಾಗಿ ನನ್ನ 2 ತಂಗಿಯರು ಇದ್ದರು. ಅವರು ನನಗಿಂತ ವಯಸ್ಸಿನಲ್ಲಿ ಅಷ್ಟೊಂದು ಚಿಕ್ಕವರೇನೂ ಆಗಿರಲಿಲ್ಲ, ಆದರೆ ಯುವತಿಯರಾಗಿದ್ದರು ಮತ್ತು ಸುಂದರವಾಗಿಯೂ ಇದ್ದರು. ನಾನು ಯಾವಾಗ ತಿಳುವಳಿಕೆ ಪಡೆದೆನೋ ಅಂದಿನಿಂದ ನನ್ನ ಮನೆಯಲ್ಲಿ ಬರೀ ಸಂಕಷ್ಟಗಳನ್ನೇ ನೋಡಿದ್ದೆ ಮತ್ತು ನನ್ನ ತಾಯಿಯನ್ನು ಮನೆಯ ಖರ್ಚಿಗಾಗಿ ಪರದಾಡುವುದನ್ನು ಕಂಡಿದ್ದೆ. ನನ್ನ ತಂದೆ ಏನನ್ನೇ ದುಡಿದು ತಂದರೂ ಆ ಎಲ್ಲಾ ಹಣವನ್ನು ನನ್ನ ತಾಯಿಯ ಕೈಯಲ್ಲೇ ಇಡುತ್ತಿದ್ದರು. ನನ್ನ ತಂದೆ ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕರಾಗಿದ್ದರು. ದಿನವಿಡೀ ಕಷ್ಟಪಟ್ಟು ದುಡಿದರೂ ಅಂತಿಮವಾಗಿ ಅವರ ಕೈಗೆ ಬರುತ್ತಿದ್ದುದು ಸ್ವಲ್ಪವೇ ಹಣ. ಆ ಹಣದಿಂದ ಮನೆಯ ಖರ್ಚನ್ನು ಪೂರೈಸುವುದು ನನ್ನ ತಾಯಿಗೆ ತುಂಬಾ ಕಷ್ಟವಾಗುತ್ತಿತ್ತು, ಏಕೆಂದರೆ ತಂದೆಯೊಬ್ಬರೇ ಮನೆಯಲ್ಲಿ ದುಡಿಯುವವರಾಗಿದ್ದರು. ಅದರ ಮೇಲೆ 3 ಹೆಣ್ಣು ಮಕ್ಕಳ ಹೊರೆ ಕೂಡ ಇತ್ತು. ನಾವು ತಿನ್ನುವವರು 5 ಜನರಿದ್ದೆವು. ನನಗಿಂತ ಕಿರಿಯ 2 ತಂಗಿಯರು ಓದುತ್ತಿದ್ದರು ಮತ್ತು ಅಮ್ಮ ಅಪ್ಪ ಹೇಗೋ ತಮ್ಮ ಹೊಟ್ಟೆ ಹಸಿದುಕೊಂಡು ಮನೆಯ ಖರ್ಚನ್ನು ನಿಭಾಯಿಸುತ್ತಿದ್ದರು. ನಾನು ಬಾಲ್ಯದಿಂದಲೂ ತುಂಬಾ ಶಾಂತ ಸ್ವಭಾವದ ಹುಡುಗಿಯಾಗಿದ್ದೆ. ನನಗೆ ನನ್ನ ಮನೆಯ ಪ್ರತಿಯೊಂದು ಸಮಸ್ಯೆ ಚೆನ್ನಾಗಿ ಕಾಣಿಸುತ್ತಿತ್ತು. ನನ್ನ ತಂದೆ ತಾಯಿಯ ಕಷ್ಟಗಳ ಮೇಲೆ ನನ್ನ ಕಣ್ಣುಗಳು ಯಾವಾಗಲೂ ನೆಟ್ಟಗಿರುತ್ತಿದ್ದವು. ನಾನು ಏನಾದರೂ ಮಾಡಿ ಅವರ ಕಷ್ಟಗಳನ್ನು ದೂರ ಮಾಡಲು ಬಯಸುತ್ತಿದ್ದೆ, ಆದರೂ ನಾನು ಒಬ್ಬಳು ಹುಡುಗಿಯಾಗಿದ್ದೆ. ನನಗೆ ಮನೆಯಿಂದ ಹೊರಗೆ ಓದಲು ಹೋಗುವುದಕ್ಕೂ ಕೂಡ ಜನರ ಸಾಕಷ್ಟು ಚುಚ್ಚು ಮಾತುಗಳನ್ನು ಎದುರಿಸಬೇಕಾಗುತ್ತಿತ್ತು. ಬಡಾವಣೆಯ ಜನರು ಹೇಳುತ್ತಿದ್ದರು, ಇವರ ಹತ್ತಿರ ತಿನ್ನಲು ಏನೂ ಇರುವುದಿಲ್ಲ, ನೋಡಿ ಮಗಳು ಹೇಗೆ ಹೆಗಲ ಮೇಲೆ ಬ್ಯಾಗ್ ಹಾಕಿಕೊಂಡು ಶಾಲೆಗೆ ಹೋಗುತ್ತಾಳೆ ಎಂದು. ನನಗೆ ಇದೆಲ್ಲವನ್ನೂ ಕೇಳುವುದು ಕಿಂಚಿತ್ತೂ ಇಷ್ಟವಾಗುತ್ತಿರಲಿಲ್ಲ. ಆದರೆ ನಾನು ಓದಿ ಬರೆದು ಯಾವುದಾದರೂ ಒಂದು ಸ್ಥಾನಕ್ಕೆ ಏರಲು ಮತ್ತು ನನ್ನ ಮನೆಯ ಪರಿಸ್ಥಿತಿಯನ್ನು ಸುಧಾರಿಸಲು ಬಯಸಿದ್ದೆ. ನಾನು ಕೇವಲ 15 ವರ್ಷದ ಮಗುವಾಗಿದ್ದರೂ ಸಹ ಬೇಗನೆ ತಿಳುವಳಿಕೆ ಬಂದವಳಾಗಿದ್ದೆ. ಅಮ್ಮ ಊಟ ಮಾಡುವಾಗ ಇದ್ದಕ್ಕಿದ್ದಂತೆ ಪಾತ್ರೆಯೊಳಗೆ ಇಣುಕಿ ನೋಡಿ ತನ್ನ ಕೈಯನ್ನು ಊಟದಿಂದ ಹಿಂದೆ ತೆಗೆದುಕೊಳ್ಳುತ್ತಿದ್ದಾಗ ನನಗೆ ಅರ್ಥವಾಗುತ್ತಿತ್ತು, ಖಂಡಿತ ಪಾತ್ರೆಯಲ್ಲಿ ಊಟ ಕಡಿಮೆಯಿದೆ ಎಂದು. ಅದಕ್ಕಾಗಿಯೇ ಅಮ್ಮ ನಮಗಾಗಿ ತನ್ನ ಹಸಿವನ್ನು ಸಾಯಿಸಿಕೊಂಡಿದ್ದಾರೆ. ಅವರು ಹಾಗೆಯೇ ಇದ್ದರು. ಅವರು ಬಡತನದ ಪರಿಸ್ಥಿತಿಯಲ್ಲೂ ನಮ್ಮ 3 ಸಹೋದರಿಯರಿಗೆ ಯಾವಾಗಲೂ ತಾಳ್ಮೆಯಿಂದ ಇರುವುದನ್ನು ಕಲಿಸಿದ್ದರು. ಆದರೆ ನಮ್ಮ ಹೊಟ್ಟೆ ತುಂಬಿಸಲು ತಮ್ಮ ಹಸಿವನ್ನು ಅರ್ಧಕ್ಕೆ ಬಿಡುತ್ತಿದ್ದರು. ತಂದೆಯೂ ಕೂಡ ಕೆಲಸದಿಂದ ದಣಿದು ಮನೆಗೆ ಬಂದಾಗ ಮತ್ತು ತಮ್ಮ ಇಡೀ ದಿನದ ಗಳಿಕೆಯನ್ನು ಅಮ್ಮನ ಕೈಗಿಟ್ಟಾಗ ಕೆಲ ಹೊತ್ತು ನನ್ನ ತಾಯಿ ಮತ್ತು ತಂದೆ ತಲೆ ಹಿಡಿದು ಕುಳಿತುಕೊಳ್ಳುತ್ತಿದ್ದರು. ಅಮ್ಮ ಹೇಳುತ್ತಿದ್ದರು, ಇಷ್ಟು ಕಡಿಮೆ ಹಣದಲ್ಲಿ ನಾವು ನಾಳೆ ಏನು ತಿನ್ನಲು ಸಾಧ್ಯ ಎಂದು. ಹಣ ಕಡಿಮೆಯಿದ್ದರೆ ಅಮ್ಮ ಬೇಳೆ ಸಾರನ್ನು ತೆಳು ಮಾಡುತ್ತಿದ್ದರು. ಈ ರೀತಿಯಾಗಿ ಆ ಸಾರು 2 ದಿನಗಳವರೆಗೆ ಬರುತ್ತಿತ್ತು. ಮನೆಯ ಪರಿಸ್ಥಿತಿ ನಮ್ಮ 3 ಸಹೋದರಿಯರ ಕಣ್ಣೆದುರೇ ಇತ್ತು. ಆದ್ದರಿಂದ ನಾವು ಕೂಡ ಮೌನವಾಗಿ ನಮಗೆ ಸಿಗುತ್ತಿದ್ದುದನ್ನೇ ತಿನ್ನುತ್ತಿದ್ದೆವು. ನನ್ನ ಮನೆಯ ಇಷ್ಟೊಂದು ಸಂಕಷ್ಟಗಳನ್ನು ನೋಡುವುದು ನನ್ನಿಂದ ಸಾಧ್ಯವಾಗುತ್ತಿರಲಿಲ್ಲ ಮತ್ತು ನಾನು ನನ್ನ ಕುಟುಂಬಕ್ಕಾಗಿ ಏನಾದರೂ ಮಾಡಲು ಬಯಸುತ್ತಿದ್ದೆ. ಅಂತಹ ಚುಚ್ಚುಮಾತುಗಳು ನನ್ನ ಬಾಲ್ಯವನ್ನೇ ನನ್ನಿಂದ ಕಿತ್ತುಕೊಂಡಿದ್ದವು ಮತ್ತು ನಾನು ನನ್ನ ವಯಸ್ಸಿಗಿಂತ ಹೆಚ್ಚಾಗಿ ಯೋಚಿಸತೊಡಗಿದ್ದೆ. ಒಂದು ದಿನ ಅಮ್ಮ ಮನೆಯ ಅಂಗಳದಲ್ಲಿ ಉದಾಸೀನವಾಗಿ ಬೇಸರದಿಂದ ಕುಳಿತಿದ್ದರು. ನಾನು ಕೂಡ ನನ್ನ ತಾಯಿಯನ್ನು ಉದಾಸೀನವಾಗಿ ನೋಡಿ ಅವರ ಬಳಿ ಹೋಗಿ ಕುಳಿತೆ. ಆ ಸಮಯದಲ್ಲಿ ನಾನು ಕೇವಲ 7ನೇ ತರಗತಿಯಲ್ಲಿದ್ದೆ.
ನಾನು ಅಮ್ಮನಿಗೆ ಹೇಳಿದೆ, ಅಮ್ಮ, ನಾನು ನಾಳೆ ಶಾಲೆಗೆ ಹೋಗುವುದಿಲ್ಲ. ನನ್ನ ಬಾಯಿಂದ ಶಾಲೆಗೆ ಹೋಗುವುದಿಲ್ಲ ಎಂಬ ಮಾತನ್ನು ಕೇಳಿ ಅಮ್ಮ ಬೆಚ್ಚಿಬಿದ್ದು ನನ್ನ ಕಡೆ ನೋಡಿದರು ಮತ್ತು ನನ್ನನ್ನು ಕೇಳತೊಡಗಿದರು. ಯಾಕೆ ಮಗಳೇ, ಏನಾಯಿತು? ನೀನು ಶಾಲೆಗೆ ಯಾಕೆ ಹೋಗುವುದಿಲ್ಲ? ನಿನಗೆ ಏನಾದರೂ ಬೇಕಿದ್ದರೆ ನನಗೆ ಹೇಳು, ನಾನು ನಿನಗೆ ತಂದುಕೊಡುತ್ತೇನೆ. ಅಮ್ಮನ ಮಾತು ಕೇಳಿ ನನ್ನ ಕಣ್ಣಲ್ಲಿ ನೀರು ಬಂತು, ಏಕೆಂದರೆ ನಾನು ಓದಿನಲ್ಲಿ ಎಷ್ಟು ಮುಂದಿದ್ದೇನೆ ಎಂಬುದು ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಅವರು ನನ್ನ ಓದಿಗೆ ಪೂರ್ಣ ಬೆಂಬಲ ನೀಡುತ್ತಿದ್ದರು, ಏಕೆಂದರೆ ಅವರ 3 ಹೆಣ್ಣು ಮಕ್ಕಳಲ್ಲಿ ನಾನೇ ಹೆಚ್ಚು ತಿಳುವಳಿಕೆಯವಳು ಮತ್ತು ಓದಿನ ಆಸೆ ಕೂಡ ನನಗೆ ಹೆಚ್ಚು ಎಂದು ಅವರಿಗೆ ತಿಳಿದಿತ್ತು. ಅದಕ್ಕಾಗಿಯೇ ಅವರು ನನ್ನ ಆಸೆಯನ್ನು ಪೂರೈಸಲು ಎಲ್ಲಾ ರೀತಿಯಲ್ಲೂ ಪ್ರಯತ್ನಿಸುತ್ತಿದ್ದರು. ನಾನು ಅಮ್ಮನ ಮುಖ ನೋಡಿದೆ ಮತ್ತು ನಂತರ ತಲೆ ತಗ್ಗಿಸಿದೆ. ನಾನು ಅಮ್ಮನಿಗೆ ಹೇಳಿದೆ, ಅಮ್ಮ, ನಾನು ಬಡಾವಣೆಯ ಮನೆಗಳಲ್ಲಿ ಕೆಲಸ ಮಾಡುತ್ತೇನೆ. ಆಗ ನಮ್ಮ ಬಳಿ ಸ್ವಲ್ಪ ಹಣ ಬರುತ್ತದೆ ಮತ್ತು ನಾವು ಹೊಟ್ಟೆ ತುಂಬ ಊಟ ಮಾಡಬಹುದು. ನೀವು ಊಟ ಮಾಡುವಾಗ ಅರ್ಧಕ್ಕೆ ಎದ್ದು ನನ್ನ ಹೊಟ್ಟೆ ತುಂಬಿದೆ ಎಂದು ಹೇಳುವುದು ನನಗೆ ಇಷ್ಟವಾಗುವುದಿಲ್ಲ. ಇದೆಲ್ಲವೂ ನನಗೆ ಸರಿ ಎನಿಸುವುದಿಲ್ಲ. ಗಲ್ಲಿಯಿಂದ ಹಾದು ಹೋಗುವಾಗ ಜನರು ಹೇಳುತ್ತಾರೆ, ಇವರ ಹತ್ತಿರ ತಿನ್ನಲು ಏನೂ ಇರುವುದಿಲ್ಲ, ಮಗಳ ಓದಿಗಾಗಿ ಹಣ ಹಾಳು ಮಾಡುತ್ತಿದ್ದಾರೆ ಎಂದು. ಜನರು ನಮ್ಮ ಬಡತನವನ್ನು ನೋಡಿ ಅಪಹಾಸ್ಯ ಮಾಡುತ್ತಾರೆ. ನಾನು ಕೂಡ ಜನರ ಮನೆಗಳಲ್ಲಿ ಕೆಲಸ ಮಾಡುತ್ತೇನೆ. ನೋಡಿ ಅಮ್ಮ, ನಮ್ಮ ಬಳಿ ಹಣ ಬರಲು ಪ್ರಾರಂಭವಾಗುತ್ತದೆ ಮತ್ತು ನೀವು ಕೂಡ ಹೊಟ್ಟೆ ತುಂಬ ಊಟ ಮಾಡಬಹುದು. ಇಷ್ಟು ಹೇಳಿ ನಾನು ನೆಲವನ್ನು ನೋಡತೊಡಗಿದೆ ಮತ್ತು ನನ್ನ ಕಣ್ಣಿನಿಂದ ಹನಿ ಹನಿ ನೀರು ಸುರಿಯತೊಡಗಿತು. ನನ್ನ ಮಾತು ಕೇಳಿ ಅಮ್ಮ ಸಂಪೂರ್ಣ ಮೌನವಾದರು. ಅವರ ಕಡೆಯಿಂದ ಯಾವುದೇ ಉತ್ತರ ಬರಲಿಲ್ಲ. ಬಹಳ ಹೊತ್ತು ನಮ್ಮಿಬ್ಬರ ನಡುವೆ ಮೌನವಿದ್ದಾಗ ನಾನು ಅಮ್ಮನ ಕಡೆ ತಲೆ ಎತ್ತಿ ನೋಡಿದೆ. ಅಮ್ಮ ತನ್ನ ಸೀರೆಯ ಸೆರಗಿನಲ್ಲಿ ಮುಖ ಮುಚ್ಚಿಕೊಂಡು ಕಣ್ಣೀರು ಒರೆಸಿಕೊಳ್ಳುತ್ತಿದ್ದರು. ಸ್ವಲ್ಪ ಸಮಯದ ನಂತರ ಅಮ್ಮ ನನಗೆ ಹೇಳಿದರು, ಶಿಖಾ ಮಗಳೇ, ನಮಗೆ ಮಗನಿಲ್ಲ. ಆದರೆ ನಮಗೆ ಯಾವತ್ತೂ ಮಗನಿಲ್ಲದ ಕೊರತೆ ಕಾಡಿಲ್ಲ, ಏಕೆಂದರೆ ನಮಗೆ ನಮ್ಮ 3 ಹೆಣ್ಣು ಮಕ್ಕಳೇ ಮಗ ಮತ್ತು ಮಗಳು ಇಬ್ಬರೂ ಆಗಿದ್ದಾರೆ. ಹೆಣ್ಣು ಮಕ್ಕಳು ಕೂಡ ಗಂಡು ಮಕ್ಕಳಿಗಿಂತ ಕಡಿಮೆ ಏನಲ್ಲ. ಜನರು ಏನು ಹೇಳುತ್ತಾರೋ ಅದನ್ನು ಹೇಳಲು ಬಿಡು. ನಿನಗೆ ಏನಾದರೂ ಮಾಡಿ ತೋರಿಸುವ ಛಲವಿದೆ. ನೀನು ಓದಿನಲ್ಲಿ ತುಂಬಾ ಮುಂದಿದ್ದೀಯಾ. ನಾನು ಮತ್ತು ನಿನ್ನ ಅಪ್ಪನಿಗೆ ತಿಳಿದಿದೆ ನೀನು ಎಷ್ಟು ಸಮರ್ಥಳಿದ್ದೀಯಾ ಮತ್ತು ಮುಂದೆ ಹೋಗಿ ಏನನ್ನಾದರೂ ಸಾಧಿಸಬಲ್ಲೆ ಎಂದು. ನಿನ್ನ 2 ತಂಗಿಯರು ಓದುತ್ತಿದ್ದಾರೆ, ಆದರೆ ಅವರು ನಿನ್ನಷ್ಟು ಸಮರ್ಥರಲ್ಲ. ಅವರಿಗೆ ಓದಿನ ಬಗ್ಗೆ ಅಂತಹ ಆಸೆಯಿಲ್ಲ. ಆದ್ದರಿಂದ ನಾವು ಅವರ ಮೇಲೆ ಬಲವಂತ ಕೂಡ ಮಾಡಲು ಸಾಧ್ಯವಿಲ್ಲ. ನನಗೆ ನಿನ್ನ ಮೇಲೆ ಪೂರ್ಣ ನಂಬಿಕೆಯಿದೆ ಮತ್ತು ನೀನು ಓದಿ ಬರೆದು ಒಬ್ಬ ಯಶಸ್ವಿ ವ್ಯಕ್ತಿಯಾದಾಗ ನಾನು ಖಂಡಿತವಾಗಿ ಹೊಟ್ಟೆ ತುಂಬಾ ಊಟ ಮಾಡುತ್ತೇನೆ. ಆದರೆ ಈಗ ನೀನು ಓದಬೇಕು, ಏಕೆಂದರೆ ಜನರ ಮನೆಗಳಲ್ಲಿ ಕೆಲಸ ಮಾಡುವುದರಿಂದ ನೀನು ಎಂದಿಗೂ ನಿನ್ನ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಾಧ್ಯವಿಲ್ಲ. ನೀನು ನಮ್ಮ ಕುಟುಂಬದ ಶಕ್ತಿ. ನಿನ್ನ ಆಲೋಚನೆ ಎಲ್ಲರಿಗಿಂತ ಭಿನ್ನವಾಗಿದೆ. ಅದಕ್ಕಾಗಿಯೇ ನಾನು ಯಾವಾಗಲೂ ನಿನಗೆ ಬೆಂಬಲ ನೀಡಲು ಮುಂದಿರುತ್ತೇನೆ. ನಾನು ಮತ್ತು ನಿನ್ನ ಅಪ್ಪ ಇಷ್ಟಪಡುವುದು ನೀನು ಮನಸ್ಸು ಕೊಟ್ಟು ಓದಬೇಕು ಎಂದು. ಇದರಿಂದ ನೀನು ದೊಡ್ಡವಳಾದ ಮೇಲೆ ನಿನ್ನ ತಂದೆ ತಾಯಿಯ ಬಡತನವನ್ನು ಹೋಗಲಾಡಿಸಬಹುದು ಮತ್ತು ನಾವೆಲ್ಲರೂ ಗೌರವದಿಂದ ತಲೆ ಎತ್ತಿ ಬದುಕಬಹುದು. ನಾನು ಅಮ್ಮನ ಮಾತುಗಳನ್ನು ತುಂಬಾ ಗಮನವಿಟ್ಟು ಕೇಳುತ್ತಿದ್ದೆ. ಅಮ್ಮ ನನ್ನೊಂದಿಗೆ ಮಾತನಾಡುತ್ತಾ ದೂರದ ಆಕಾಶದ ಕಡೆಗೆ ನೋಡುತ್ತಿದ್ದರು. ಅವರ ಕಣ್ಣುಗಳಲ್ಲಿ ನನ್ನ ಜೀವನದಲ್ಲಿ ಒಬ್ಬ ಯಶಸ್ವಿ ಮತ್ತು ದೊಡ್ಡ ವ್ಯಕ್ತಿಯಾಗುವ ಕನಸು ಸ್ಪಷ್ಟವಾಗಿ ಕಾಣುತ್ತಿತ್ತು. ಅಮ್ಮ ಇದೆಲ್ಲವನ್ನೂ ಎಷ್ಟು ಹಂಬಲದಿಂದ ಹೇಳುತ್ತಿದ್ದರೆಂದರೆ ನಾನು ನಿರಂತರವಾಗಿ ಅವರ ಮುಖವನ್ನೇ ನೋಡುತ್ತಾ ಉಳಿದಿದ್ದೆ. ಆ ಸಮಯದಲ್ಲಿ ನಾನು ನಿರ್ಧರಿಸಿದ್ದೆ, ಏನೇ ಆಗಲಿ ನಾನು ನನ್ನ ತಾಯಿಯ ಕನಸು ನನಸಾಗಲು ಬಿಡುವುದಿಲ್ಲ ಮತ್ತು ಮನಸ್ಸು ಕೊಟ್ಟು ಓದುತ್ತೇನೆ. ಇದರಿಂದ ನಾನು ನನ್ನ ಜೀವನದಲ್ಲಿ ಒಂದು ಹಂತಕ್ಕೆ ತಲುಪಲು ಸಾಧ್ಯವಾಗುತ್ತದೆ ಮತ್ತು ನನ್ನ ಕುಟುಂಬದ ಬಡತನವನ್ನು ದೂರ ಮಾಡಬಹುದು. ಈ ಪಯಣ ನನ್ನ ಪಾಲಿಗೆ ಸುಲಭವಾಗಿರುವುದಿಲ್ಲ ಎಂಬುದು ನನಗೂ ತಿಳಿದಿತ್ತು, ಏಕೆಂದರೆ ಹೆಣ್ಣು ಮಕ್ಕಳ ದಾರಿಯಲ್ಲಿ ಅನೇಕ ಮುಳ್ಳುಗಳು ಮತ್ತು ಅಡೆತಡೆಗಳು ಬರುತ್ತವೆ. ಏಕೆಂದರೆ ಯಾವ ಮನೆಯಲ್ಲಿ ಹೊಟ್ಟೆ ತುಂಬ ಉಣ್ಣಲು ರೊಟ್ಟಿ ಇರುವುದಿಲ್ಲವೋ ಅಲ್ಲಿ ನಾನು ಓದಿನ ಕಡೆಗೆ ಗಮನ ಹರಿಸುವುದು ಹೇಗೆ? ಆದರೆ ಎಲ್ಲಾ ಯೋಚನೆಗಳನ್ನು ಮನಸ್ಸಿನಿಂದ ಕೊಡವಿ ಹಾಕಿದೆ. ನಾನು ನನ್ನ ಗಮನವನ್ನು ಓದಿನ ಕಡೆಗೆ ಹರಿಸಲು ಪ್ರಯತ್ನಿಸಿದೆ. ಅಮ್ಮನನ್ನು ಅಲ್ಲೇ ಹೊಸಲಿನಲ್ಲಿ ಕುಳಿತ ಹಾಗೆಯೇ ಬಿಟ್ಟು ನಾನು ಅಲ್ಲಿಂದ ಎದ್ದು ನನ್ನ ಕೋಣೆಗೆ ಬಂದೆ, ಏಕೆಂದರೆ ಈಗ ನಾನು ಓದಬೇಕಿತ್ತು. ನಾನು ನನ್ನ ಅಮ್ಮನ ಕನಸನ್ನು ಯಾವುದೇ ಪರಿಸ್ಥಿತಿಯಲ್ಲೂ ನನಸು ಮಾಡಲು ಬಯಸಿದ್ದೆ. ಆದರೆ ಈ ಕನಸುಗಳು ನನಸಾಗುವ ಸಮಯ ಇನ್ನೂ ಬಹಳ ದೂರವಿದೆ ಎಂದು ನನಗೆ ತಿಳಿದಿತ್ತು. ನಾನು ಇದೆಲ್ಲವನ್ನೂ ಮಾಡಲು ಸಾಧ್ಯವಾಗುತ್ತದೆಯೋ ಇಲ್ಲವೋ ಎಂಬುದು ನನಗೆ ತಿಳಿದಿರಲಿಲ್ಲ. ಆದರೆ ನಾನು ಆ ಹಾದಿಯಲ್ಲಿ ನಡೆಯಲು ನಿರ್ಧರಿಸಿದ್ದೆ, ಏಕೆಂದರೆ ನನ್ನ ಅಮ್ಮನ ಕಣ್ಣುಗಳಲ್ಲಿ ನಾನು ಹಂಬಲ ಮತ್ತು ದುಃಖ ಎರಡನ್ನೂ ಒಟ್ಟಿಗೆ ನೋಡಿದ್ದೆ. ಇಂದಿನವರೆಗೆ ನಾನು ನನ್ನ ತರಗತಿಯಲ್ಲಿ ಪ್ರಥಮ ಸ್ಥಾನ ಪಡೆಯುತ್ತಿದ್ದೆ. ಆದರೆ ಅಮ್ಮನ ಮಾತುಗಳನ್ನು ಕೇಳಿದ ನಂತರ
ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಏರಬೇಕಾದರೆ ಇಡೀ ಶಾಲೆಯಲ್ಲಿ ನಾನು ಟಾಪ್ ಮಾಡಲೇಬೇಕು ಎಂದು ನಿರ್ಧರಿಸಿದೆ. ಇದಕ್ಕಾಗಿ ನಾನು ಖಂಡಿತವಾಗಿಯೂ ಓದಬೇಕಾಗಿತ್ತು ಮತ್ತು ಸಾಧ್ಯವಾದಷ್ಟು ಹೆಚ್ಚು ಓದಬೇಕಾಗಿತ್ತು. ನಾನು ಮನಸ್ಸು ಕೊಟ್ಟು ಶಿಕ್ಷಣವನ್ನು ಪಡೆಯುತ್ತಾ ಸಾಗಿದೆ. ಆದರೆ ಈ ನಡುವೆ ನಮ್ಮ ಮನೆಯ ಪರಿಸ್ಥಿತಿ ಎಷ್ಟು ಹದಗೆಟ್ಟಿತೆಂದರೆ ಅಪ್ಪ ಅನಿವಾರ್ಯವಾಗಿ ನನ್ನ ಇಬ್ಬರು ತಂಗಿಯರನ್ನು ಶಾಲೆಯಿಂದ ಬಿಡಿಸಬೇಕಾಯಿತು. ಅಪ್ಪ ಯಾವುದಾದರೂ ಒಬ್ಬರ ಫೀಸ್ ಕಟ್ಟಲು ಮಾತ್ರ ಹಣ ನೀಡಲು ಸಾಧ್ಯವಿತ್ತು. ಇದೇ ಕಾರಣದಿಂದ ಅವರು ಇಬ್ಬರು ತಂಗಿಯರನ್ನು ಶಾಲೆಯಿಂದ ಬಿಡಿಸಿದರು. ನಾನು ಅವರನ್ನು ಶಾಲೆಯಲ್ಲಿ ಓದಲಿ ಎಂದು ಬೇಡಿಕೊಂಡಿದ್ದರೂ ಪ್ರಯೋಜನವಾಗಲಿಲ್ಲ. ಆದರೆ ಅವರಿಗೆ ಇಬ್ಬರಿಗೂ ಕೂಡ ಓದಿನ ಆಸೆಯಿರಲಿಲ್ಲ. ಅಪ್ಪ ಹೇಳಿದರು, ಮಗಳೇ, ಅವರಿಬ್ಬರಿಗೂ ಓದಿನಲ್ಲಿ ಆಸಕ್ತಿಯಿಲ್ಲ. ನಿನಗೆ ಓದುವ ಹಂಬಲವಿದೆ, ನೀನು ಓದು. ನಾನು ಅವರ ಮೇಲೆ ಬಲವಂತ ಮಾಡಲು ಸಾಧ್ಯವಿಲ್ಲ. ಆದರೆ ನಮಗೆ ನಿನ್ನ ಮೇಲೆ ತುಂಬಾ ಭರವಸೆಗಳಿವೆ. ಯಾವ ದಿನ ನೀನು ಉನ್ನತ ಸ್ಥಾನಕ್ಕೆ ತಲುಪುತ್ತೀಯೋ ಅಂದು ನನ್ನ ಇಬ್ಬರು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ಸಾಧ್ಯವಾಗಲಿಲ್ಲ ಎಂಬ ದುಃಖ ನನ್ನ ಹೃದಯದಿಂದ ಮಾಯವಾಗುತ್ತದೆ. ಇಬ್ಬರಲ್ಲದಿದ್ದರೂ ಒಬ್ಬ ಮಗಳಾದರೂ ತನ್ನ ತಂದೆಗೆ ಆಸರೆಯಾಗುತ್ತಾಳೆ. ಅಪ್ಪನ ಈ ಮಾತುಗಳಲ್ಲಿ ಅಪಾರವಾದ ನೋವು ಎದ್ದು ಕಾಣುತ್ತಿತ್ತು. ನನ್ನ ಇಬ್ಬರು ತಂಗಿಯರು ಈಗ ಮನೆಯಲ್ಲೇ ಉಳಿದು ಮನೆಯ ಕೆಲಸಗಳನ್ನು ಮಾಡಲು ಪ್ರಾರಂಭಿಸಿದರು. ಎಲ್ಲರಿಗಿಂತ ಕಿರಿಯ ತಂಗಿ ನಿಶಾ ಅಮ್ಮನಿಂದ ಹೊಲಿಗೆ ಕೆಲಸ ಕಲಿಯಲು ಆರಂಭಿಸಿದಳು ಮತ್ತು ಎರಡನೇ ತಂಗಿ ಸಾಕ್ಷಿಗೆ ಮನೆಯ ಕೆಲಸಗಳಲ್ಲಿ ತುಂಬಾ ಆಸಕ್ತಿಯಿತ್ತು. ಅಮ್ಮ ಅವರಿಬ್ಬರಿಗೂ ಧೈರ್ಯ ತುಂಬುತ್ತಿದ್ದರು ಮತ್ತು ಅವರ ಆಸಕ್ತಿಗಳನ್ನು ಪೂರೈಸಲು ಅವರಿಗೆ ಅವಕಾಶ ನೀಡಲಾಗಿತ್ತು. ಎಲ್ಲವೂ ಸರಿಯಾಗುತ್ತದೆ ಎಂದು ಅವರು ಅವರಿಬ್ಬರಿಗೂ ಹೇಳುತ್ತಿದ್ದರು. ನಾನು ಯಶಸ್ವಿಯಾದ ದಿನ ನನ್ನ ಮನೆಯವರಿಗೆ ಯಾವುದಕ್ಕೂ ಕೊರತೆಯಾಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಯೋಚಿಸುತ್ತಿದ್ದೆ. ಆ ದಿನದ ನಂತರ ನಾನು ಎಂದಿಗೂ ಹಿಂತಿರುಗಿ ನೋಡಲಿಲ್ಲ ಮತ್ತು ಮನಸ್ಸು ಕೊಟ್ಟು ಓದಲು ಶುರುಮಾಡಿದೆ. ಇದರ ಫಲವಾಗಿ ನಾನು ಪ್ರತಿ ತರಗತಿಯಲ್ಲೂ ಪ್ರಥಮ ಸ್ಥಾನ ಪಡೆಯುವುದು ಮಾತ್ರವಲ್ಲದೆ ಇಡೀ ಶಾಲೆಯಲ್ಲೇ ಟಾಪ್ ಆಗುತ್ತಿದ್ದೆ. ಇದರಿಂದ ಶಾಲೆಯಿಂದ ನನಗೆ ವಿದ್ಯಾರ್ಥಿವೇತನ ಸ್ಕಾಲರ್ಶಿಪ್ ಸಿಗಲಾರಂಭಿಸಿತು ಮತ್ತು ಈಗ ನನ್ನ ಶಿಕ್ಷಣ ಉಚಿತವಾಯಿತು. ನನ್ನ ಫಲಿತಾಂಶ ನೋಡಿ ನನ್ನ ಅಪ್ಪ ಅಮ್ಮ ತುಂಬಾ ಸಂತೋಷಪಡುತ್ತಿದ್ದರು. ನಾನು ಪ್ರೌಢಶಾಲೆಯಲ್ಲಿ ಹೈಸ್ಕೂಲ್ ಉತ್ತಮ ಅಂಕಗಳೊಂದಿಗೆ ತೇರ್ಗಡೆಯಾದೆ ಮತ್ತು ನಂತರ ಸ್ಕಾಲರ್ಶಿಪ್ ಸಹಾಯದಿಂದ ಕಾಲೇಜಿಗೆ ಪ್ರವೇಶ ಪಡೆದೆ. ಜೊತೆಗೆ ನನಗೆ ಸಣ್ಣಪುಟ್ಟ ಕೆಲಸದ ಅಗತ್ಯವೂ ಇತ್ತು. ಅದಕ್ಕಾಗಿ ನಾನು ಬಡಾವಣೆಯ ಮನೆಗೆ ಹೋಗಿ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡಲು ಪ್ರಾರಂಭಿಸಿದೆ. ಈ ರೀತಿಯಾಗಿ ನಾನು ನನ್ನ ಓದನ್ನು ಮುಂದುವರಿಸುತ್ತಾ ಸಣ್ಣಪುಟ್ಟ ಖರ್ಚುಗಳನ್ನು ಕೂಡ ನಿಭಾಯಿಸುತ್ತಿದ್ದೆ. ಈಗ ಅಪ್ಪನ ಮೇಲಿದ್ದ ಹೊರೆ ಕೂಡ ಸಾಕಷ್ಟು ಕಡಿಮೆಯಾಗಿತ್ತು. ಈ ಪಯಣ ಸುದೀರ್ಘವಾಗಿತ್ತು ಮತ್ತು ತುಂಬಾ ಕಷ್ಟಕರವಾಗಿತ್ತು. ಆದರೆ ದೇವರು ಕೆಟ್ಟ ದಿನಗಳು ಕಳೆದ ನಂತರ ಬೇಗನೆ ಒಳ್ಳೆಯ ದಿನಗಳನ್ನು ತೋರಿಸುತ್ತಾನೆ. ಆದರೆ ನನ್ನ ಗುರಿ ಇನ್ನೂ ದೂರವಿತ್ತು ಮತ್ತು ಹಾದಿ ತುಂಬಾ ಕಠಿಣವಾಗಿತ್ತು. ಆದರೂ ನಾನು ಧೈರ್ಯಗುಂದದೆ ಮನಸ್ಸು ಕೊಟ್ಟು ಓದುತ್ತಾ ಸಾಗಿದೆ. ಹಂತ ಹಂತವಾಗಿ ನನ್ನ ಕಾಲೇಜು ಶಿಕ್ಷಣ ಮುಗಿಯಿತು ಮತ್ತು ನಾನು ವಿಶ್ವವಿದ್ಯಾಲಯಕ್ಕೆ ಯೂನಿವರ್ಸಿಟಿ ಪ್ರವೇಶ ಪಡೆದೆ. ವಿಶ್ವವಿದ್ಯಾಲಯಕ್ಕೆ ಸೇರಲು ನನ್ನ ಬಳಿ ಹಣವಿರಲಿಲ್ಲ, ಏಕೆಂದರೆ ನಾನು ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಟ್ಟು ಸಂಪಾದಿಸುತ್ತಿದ್ದ ಹಣವೆಲ್ಲವೂ ಖರ್ಚಾಗುತ್ತಿತ್ತು. ನನ್ನ ಬಳಿ ಸ್ವಲ್ಪವೂ ಹಣ ಉಳಿಯುತ್ತಿರಲಿಲ್ಲ ಮತ್ತು ಅಮ್ಮ ಅಪ್ಪನ ಬಳಿಯೂ ನನ್ನ ಫೀಸ್ ಕಟ್ಟುವಷ್ಟು ಹಣವಿರಲಿಲ್ಲ. ನಾನು ಇನ್ನು ಸಾಕು, ಓದನ್ನು ಇಲ್ಲಿಗೆ ನಿಲ್ಲಿಸೋಣ ಎಂದು ಯೋಚಿಸಿದೆ. ಇಷ್ಟು ಓದಿದ್ದೇ ಸಾಕು ಎಂದು ನಾನು ನಿರ್ಧರಿಸಿದ್ದೆ. ಈಗ ನಾನು ನನ್ನ ಕುಟುಂಬಕ್ಕಾಗಿ ಕೆಲಸ ಮಾಡಬೇಕಿತ್ತು. ಆದರೆ ನಾನು ಎಲ್ಲಿ ಕೆಲಸ ಮಾಡಲಿ? ನಾನು ಇನ್ನೂ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡುತ್ತಿದ್ದೆ, ಆದರೆ ಅದರಿಂದ ಉಳಿತಾಯ ಏನೂ ಇರುತ್ತಿರಲಿಲ್ಲ. ಅದೇ ಸಮಯದಲ್ಲಿ ನನ್ನ ಗೆಳತಿಯೊಬ್ಬಳು ನನ್ನ ಬಳಿ ಬಂದು, ನಿನಗೆ ಕಾಲೇಜಿನಲ್ಲಿ ಒಳ್ಳೆಯ ಅಂಕಗಳು ಬಂದಿರುವುದರಿಂದ ಮತ್ತೆ ಸ್ಕಾಲರ್ಶಿಪ್ ಸಿಕ್ಕಿದೆ ಎಂದು ಹೇಳಿದಳು. ನಾನು ಇನ್ನೂ ಮುಂದೆ ಓದಬೇಕು ಮತ್ತು ಸ್ಕಾಲರ್ಶಿಪ್ ಸಹಾಯದಿಂದ ವಿಶ್ವವಿದ್ಯಾಲಯಕ್ಕೆ ಸೇರಬೇಕು ಎಂದು ಸರ್ಕಾರ ಬಯಸುತ್ತಿದೆ ಎಂದು ತಿಳಿದುಬಂತು. ಈ ವಿಷಯ ಕೇಳಿ ನನಗೆ ತುಂಬಾ ಸಂತೋಷವಾಯಿತು, ಏಕೆಂದರೆ ಉತ್ತಮ ಅಂಕಗಳ ಕಾರಣದಿಂದ ನಾನು ಹಲವು ವರ್ಷಗಳಿಂದ ಸ್ಕಾಲರ್ಶಿಪ್ನಲ್ಲೇ ಓದುತ್ತಿದ್ದೆ. ಗೆಳತಿಯ ಮಾತು ಸರಿ ಎನಿಸಿತು ಮತ್ತು ಕಾಲೇಜಿನಿಂದ ನನಗೆ ಮತ್ತೆ ಸ್ಕಾಲರ್ಶಿಪ್ ದೊರೆಯಿತು. ಅದೃಷ್ಟವಶಾತ್ ಈ ಬಾರಿ ನನಗೆ ಸ್ಕಾಲರ್ಶಿಪ್ ತುಂಬಾ ಸುಲಭವಾಗಿ ಸಿಕ್ಕಿತು. ಈ ರೀತಿಯಾಗಿ ವಿಶ್ವವಿದ್ಯಾಲಯಕ್ಕೆ ಸೇರಿದ ಮೇಲೂ ನಾನು ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡುವುದನ್ನು ಮುಂದುವರಿಸಿದೆ. ಆರಂಭದಲ್ಲಿ ವಿಶ್ವವಿದ್ಯಾಲಯದಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳು ನನ್ನನ್ನು ತುಂಬಾ ಪೀಡಿಸುತ್ತಿದ್ದರು, ಏಕೆಂದರೆ ಅವರು ನನ್ನ ಸೀನಿಯರ್ಗಳಾಗಿದ್ದರು. ನಂತರ ಆ ದಿನ ರಾತ್ರಿ ನಿಮ್ಮ ಕೋಣೆಗೆ ಬಂದ ಆ ಮಗು ಮತ್ತು ಆ ಹುಡುಗಿಯ ವಿಷಯದಲ್ಲಿ ಏನಾಯಿತು? ಶಿಖಾ ಅವರ ಈ ಕಠಿಣ ಪರಿಶ್ರಮದ ಕಥೆಯ ಮುಂದಿನ ಭಾಗವನ್ನು ನೀವು ಹಂಚಿಕೊಳ್ಳಲು ಬಯಸುತ್ತೀರಾ? ಆದರೆ ನಾನು ಎಲ್ಲಾ ರೀತಿಯಿಂದಲೂ ಅವರನ್ನೆಲ್ಲ ನಿರ್ಲಕ್ಷಿಸಲು ಪ್ರಯತ್ನಿಸುತ್ತಿದ್ದೆ. ಜನರು ಏನು ಹೇಳುತ್ತಿದ್ದರೋ ಅದನ್ನು ಕೇಳಿಯೂ ಕೇಳದಂತೆ ಬಿಟ್ಟುಬಿಡುತ್ತಿದ್ದೆ, ಏಕೆಂದರೆ ನನಗೆ ಅವರ ಮಾತುಗಳ ಮೇಲೆ ಅಲ್ಲ, ಬದಲಿಗೆ ನನ್ನ ಓದಿನ ಮೇಲೆ ಗಮನ ಹರಿಸಬೇಕಿತ್ತು. ಕೆಲವು ಹುಡುಗರು ನನ್ನನ್ನು ಪೀಡಿಸಲು ಕೂಡ ಪ್ರಯತ್ನಿಸುತ್ತಿದ್ದರು.
ನಾನು ಅವರನ್ನು ಸಹ ನಿರ್ಲಕ್ಷಿಸುತ್ತಿದ್ದೆ. ನಾನು ಈಗ ಇನ್ನೂ 3-4 ಮನೆಗಳ ಟ್ಯೂಷನ್ ಹೆಚ್ಚಿಸಿಕೊಂಡಿದ್ದೆ ಮತ್ತು ನಾನು ರಾತ್ರಿ ತಡವಾಗಿವರೆಗೆ ಟ್ಯೂಷನ್ನಲ್ಲಿ ನಿರತಳಾಗಿರುತ್ತಿದ್ದೆ. ಇದರಿಂದ ಸ್ವಲ್ಪ ಹಣ ಹೆಚ್ಚಾಗಿ ಬರಲಾರಂಭಿಸಿತ್ತು ಮತ್ತು ನನ್ನ ವಿಶ್ವವಿದ್ಯಾಲಯಕ್ಕೆ ಬಂದು ಹೋಗುವ ಪ್ರಯಾಣದ ವೆಚ್ಚ ಸರಿದೂಗುತ್ತಿತ್ತು. ನಾನು 4 ವರ್ಷಗಳ ಕಾಲ ಓದಬೇಕಿತ್ತು, ಆಗಲೇ ನನ್ನ ವಿದ್ಯಾಭ್ಯಾಸ ಪೂರ್ಣಗೊಳ್ಳುತ್ತಿತ್ತು. ವಿಶ್ವವಿದ್ಯಾಲಯದ ಜೀವನ ಒಂದು ಸಂಪೂರ್ಣವಾಗಿ ಭಿನ್ನವಾದ ಜೀವನವಾಗಿತ್ತು. ಆದರೆ ನಾನು ಇಲ್ಲೂ ಕೂಡ ನನ್ನನ್ನು ಯಾವಾಗಲೂ ಕಾರ್ಯನಿರತಳನ್ನಾಗಿ ಇಟ್ಟುಕೊಳ್ಳುತ್ತಿದ್ದೆ, ಏಕೆಂದರೆ ಅನಗತ್ಯ ಗೆಳೆತನ ಮತ್ತು ವ್ಯರ್ಥ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಲು ನನ್ನ ಬಳಿ ಸ್ವಲ್ಪವೂ ಸಮಯವಿಲ್ಲ ಎಂದು ನನಗೆ ತಿಳಿದಿತ್ತು. ನನ್ನ ಮೇಲೆ ಅನೇಕ ಜವಾಬ್ದಾರಿಗಳಿದ್ದವು, ಅವುಗಳನ್ನು ನಾನು ನಿಭಾಯಿಸಬೇಕಿತ್ತು ಮತ್ತು ನನ್ನ ಪೋಷಕರ ನಂಬಿಕೆಯನ್ನು ಎಂದಿಗೂ ಮುರಿಯಬಾರದಿತ್ತು. ಒಬ್ಬ ಮಗಳಾಗಿ ನನ್ನ ಮೇಲೆ ಕೇವಲ ಜವಾಬ್ದಾರಿಯ ಹೊರೆ ಮಾತ್ರವಲ್ಲ, ನನ್ನ ಪೋಷಕರ ಗೌರವವನ್ನು ಕಾಪಾಡುವ ಹೊರೆಯೂ ಇತ್ತು. ನಾನು ಅಲ್ಲಿ ನನ್ನ ಗೆಳೆತನವನ್ನು ಬಹಳ ಮಿತವಾಗಿ ಇರಿಸಿಕೊಂಡಿದ್ದೆ, ಏಕೆಂದರೆ ಅಲ್ಲಿನ ಹುಡುಗಿಯರೆಲ್ಲ ಸೇರಿ ಪ್ರತಿ 2-3 ದಿನಕ್ಕೊಮ್ಮೆ ಯಾವುದಾದರೂ ದುಬಾರಿ ಹೋಟೆಲ್ಗೆ ಊಟಕ್ಕೆ ಹೋಗುತ್ತಿದ್ದರು ಅಥವಾ ಯಾರದ್ದಾದರೂ ಹುಟ್ಟುಹಬ್ಬದ ಪಾರ್ಟಿ ಇರುತ್ತಿತ್ತು. ಅಂತಹ ಜಾಗಗಳಿಗೆ ಹೋಗಲು ನನಗೆ ಭಯವಾಗುತ್ತಿತ್ತು ಮತ್ತು ನನ್ನ ಬಳಿ ಅಷ್ಟು ಹಣವೂ ಇರುತ್ತಿರಲಿಲ್ಲ. ಇದೇ ಕಾರಣದಿಂದ ನಾನು ಯಾರನ್ನೂ ನನ್ನ ಸ್ನೇಹಿತರನ್ನಾಗಿ ಮಾಡಿಕೊಂಡಿರಲಿಲ್ಲ. ಕೇವಲ ಒಬ್ಬಳೇ ಗೆಳತಿಯಿದ್ದಳು, ಅವಳ ಹೆಸರು ಅಂಜನಾ. ಅವಳು ಕೂಡ ನನ್ನಂತೆಯೇ ಒಂದು ಸರಳ ಮತ್ತು ಸಭ್ಯ ಕುಟುಂಬದ ಹುಡುಗಿಯಾಗಿದ್ದಳು. ವಿಶ್ವವಿದ್ಯಾಲಯದಲ್ಲಿ ಎಲ್ಲಾ ಹಾದಿ ತಪ್ಪಿದ ಶ್ರೀಮಂತ ಮನೆಯ ಮಕ್ಕಳು ಓದುತ್ತಿದ್ದರು. ಅಂತಹ ಪರಿಸ್ಥಿತಿಯಲ್ಲಿ ನನಗೆ ನಾನೇ ಅಲ್ಲಿ ತುಂಬಾ ವಿಚಿತ್ರವಾಗಿ ಕಾಣುತ್ತಿದ್ದೆ. ನಾನು 3-4 ದಿನ ಒಂದೇ ಬಟ್ಟೆಯನ್ನು ಧರಿಸಿ ಹೋಗುತ್ತಿದ್ದಾಗ ನನಗೆ ನನ್ನ ಬಡತನ ಮತ್ತು ಮುಜುಗರ ತುಂಬಾ ಕಾಡುತ್ತಿತ್ತು. ಆದರೆ ನಾನು ಎಂದಿಗೂ ಈ ಭಾವನೆಯನ್ನು ನನ್ನ ಮೇಲೆ ಸವಾರಿ ಮಾಡಲು ಬಿಡಲಿಲ್ಲ ಮತ್ತು ಮನಸ್ಸು ಕೊಟ್ಟು ಓದಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಮಾಡಿದೆ. ಹೀಗಿರುವಾಗ ನಾನು ಪ್ರತಿ ವರ್ಷ ಅತ್ಯುತ್ತಮ ಅಂಕಗಳನ್ನು ಗಳಿಸಿ ಉತ್ತೀರ್ಣಳಾಗುತ್ತಿದ್ದೆ. ವಿಶ್ವವಿದ್ಯಾಲಯದ ನನ್ನ ಶಿಕ್ಷಕರು ಸಹ ನನ್ನ ಸಾಧನೆಯಿಂದ ತುಂಬಾ ಸಂತೋಷವಾಗಿದ್ದರು. ಆದರೆ ಕೆಲವೊಮ್ಮೆ ನನ್ನ ಮನೆಯ ಪರಿಸ್ಥಿತಿಯು ನನ್ನನ್ನು ಎಷ್ಟು ಚಿಂತೆಗೀಡು ಮಾಡುತ್ತಿತ್ತೆಂದರೆ, ಕೆಲವು ದಿನಗಳ ಕಾಲ ನನ್ನ ಗಮನ ಓದಿನಿಂದ ಸಂಪೂರ್ಣವಾಗಿ ದೂರ ಸರಿಯುತ್ತಿತ್ತು ಮತ್ತು ನಾನು ಓದಿನಲ್ಲಿ ಹಿಂದೆ ಬೀಳುತ್ತಿದ್ದೆ. ಆದರೆ ಮತ್ತೆ ಕೆಲವು ದಿನಗಳ ನಂತರ ನಾನು ನನ್ನನ್ನು ನಾನೇ ಸಮಾಧಾನಪಡಿಸಿಕೊಂಡು ಓದಿನಲ್ಲಿ ಮಗ್ನಳಾಗುತ್ತಿದ್ದೆ. ಇದೆಲ್ಲವೂ ನನ್ನೊಂದಿಗೆ ಹಲವು ವರ್ಷಗಳಿಂದ ನಡೆಯುತ್ತಿತ್ತು. ನನ್ನನ್ನು ನಾನೇ ನಿಭಾಯಿಸುವುದನ್ನು ಕಲಿತುಕೊಂಡಿದ್ದೆ. ನಾನು ನನ್ನ ನೋವು ದುಃಖವನ್ನು ಯಾರೊಂದಿಗೂ ಹಂಚಿಕೊಳ್ಳುತ್ತಿರಲಿಲ್ಲ. ಹೊರಗಿನ ಪ್ರಪಂಚದ ಮುಂದೆ ನಾನು ಧೈರ್ಯವಂತೆಯಾಗಿ ಕಾಣುತ್ತಿದ್ದೆ, ಆದರೆ ಒಂಟಿಯಾಗಿ ಗಂಟೆಗಟ್ಟಲೆ ಕುಳಿತು ನನ್ನ ಭವಿಷ್ಯದ ಬಗ್ಗೆ ಯೋಚಿಸುತ್ತಿದ್ದೆ. ನನ್ನ ಭವಿಷ್ಯ ಹೇಗಿರುತ್ತದೆ ಎಂಬುದು ನನಗೆ ತಿಳಿದಿರಲಿಲ್ಲ. ನಾನು ನನ್ನ ಪೋಷಕರ ನಿರೀಕ್ಷೆಗಳನ್ನು ಪೂರೈಸಲು ಸಾಧ್ಯವಾಗುತ್ತದೆಯೋ ಇಲ್ಲವೋ ಎಂಬ ಆಲೋಚನೆಗಳು ನನ್ನನ್ನು ಯಾವಾಗಲೂ ಸುತ್ತುವರೆದಿರುತ್ತಿದ್ದವು. ಸಮಯ ಕಳೆಯಿತು ಮತ್ತು ನನ್ನ ಓದು ಬಹುತೇಕ ಪೂರ್ಣಗೊಂಡಿತ್ತು. ನನ್ನ ಪರೀಕ್ಷೆಗಳು ಹತ್ತಿರ ಬಂದಿದ್ದವು ಮತ್ತು ಪರೀಕ್ಷೆಗೆ ಕೇವಲ 1 ವಾರ ಮಾತ್ರ ಬಾಕಿಯಿತ್ತು. ನಾನು ಪ್ರತಿದಿನದಂತೆ ತಡರಾತ್ರಿಯವರೆಗೆ ಓದುತ್ತಿದ್ದೆ. ಮನೆಯಲ್ಲಿ ಎಲ್ಲರೂ ಗಾಢನಿದ್ರೆಯಲ್ಲಿದ್ದರು. ಆ ಸಮಯದಲ್ಲಿ ಮನೆಯಲ್ಲಿ ವಿದ್ಯುತ್ ಲೈಟ್ ಇರಲಿಲ್ಲ. ಆದ್ದರಿಂದ ನಾನು ಮೊಬೈಲ್ ಟಾರ್ಚ್ನಲ್ಲಿ ಓದುತ್ತಿದ್ದೆ. ಪ್ರತಿದಿನ ರಾತ್ರಿ ವಿದ್ಯುತ್ ಹೋಗುವುದು ನಮ್ಮ ಭಾಗದಲ್ಲಿ ಸಾಮಾನ್ಯ ವಿಷಯವಾಗಿತ್ತು, ಆದ್ದರಿಂದ ಇದು ಯಾರಿಗೂ ವಿಚಿತ್ರ ಎನಿಸುತ್ತಿರಲಿಲ್ಲ. ಅವು ಬೇಸಿಗೆಯ ದಿನಗಳಾಗಿದ್ದವು. ನನಗೆ ಕೋಣೆಯಲ್ಲಿ ಸೆಖೆ ಅನಿಸಿದ್ದರಿಂದ ನಾನು ಎದ್ದು ಅಡುಗೆ ಮನೆಗೆ ಬಂದೆ. ಅಲ್ಲಿ ನೀರು ಕುಡಿದು ನಂತರ ಅಂಗಳದಲ್ಲಿ ಪುಸ್ತಕಗಳನ್ನು ಹಿಡಿದು ಕುಳಿತುಕೊಂಡೆ. ನಾನು ಅಲ್ಲಿ ಕುಳಿತು ಸ್ವಲ್ಪ ಸಮಯವಷ್ಟೇ ಕಳೆದಿತ್ತು. ಅಷ್ಟರಲ್ಲಿ ಅಮ್ಮ ನನ್ನನ್ನು ಕೂಗಿದರು. ಅಮ್ಮ ಹೆಚ್ಚಾಗಿ ರಾತ್ರಿ ಎದ್ದು ನನ್ನನ್ನು ನೋಡುತ್ತಿದ್ದರು. ನಾನು ಮಲಗುವವರೆಗೆ ಅವರಿಗೆ ನೆಮ್ಮದಿಯ ನಿದ್ದೆ ಬರುತ್ತಿರಲಿಲ್ಲ. ನನ್ನ ನಡುವಿನ ತಂಗಿ ಸಾಕ್ಷಿ ರಾತ್ರಿಯೇ ನನ್ನ ಬಟ್ಟೆಗಳನ್ನು ಇಸ್ತ್ರಿ ಮಾಡಿಡುತ್ತಿದ್ದಳು ಮತ್ತು ಅಂಜನಾ ಬೆಳಗ್ಗೆ ಎದ್ದು ನನಗಾಗಿ ಉಪಾಹಾರ ತಯಾರಿಸುತ್ತಿದ್ದಳು. ಈ ಮನೆಯಲ್ಲಿ ಎಲ್ಲರೂ ನನ್ನ ಬಗ್ಗೆ ಕಾಳಜಿ ಹೊಂದಿದ್ದರು. ಅಮ್ಮನ ಧ್ವನಿ ಕೇಳಿ ನಾನು ತಕ್ಷಣ ನನ್ನ ಜಾಗದಿಂದ ಎದ್ದು ಕೋಣೆಯ ಕಡೆಗೆ ಹೋದೆ. ನಾನು ಅಮ್ಮನ ಕೋಣೆಯ ಹತ್ತಿರ ಹೋದ ತಕ್ಷಣ ಅಮ್ಮನ ಗಾಬರಿಯಾದ ದನಿ ನನಗೆ ಮತ್ತೆ ಕೇಳಿಸಿತು. ನಾನು ಬೇಗನೆ ಕೋಣೆಯ ಬಾಗಿಲು ತೆರೆದು ಒಳಗೆ ಪ್ರವೇಶಿಸಿದಾಗ ಅಮ್ಮ ನನಗೆ ಹೇಳಿದರು, ನಿನ್ನ ಅಪ್ಪನ ಆರೋಗ್ಯ ಹದಗೆಡುತ್ತಿದೆ ಮಗಳೇ, ನಾವು ಈಗಲೇ ಇವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು. ಈ ಸಮಯದಲ್ಲಿ ಕೋಣೆಯಲ್ಲಿ ಸಂಪೂರ್ಣವಾಗಿ ಕಡುಗತ್ತಲು ಆವರಿಸಿತ್ತು. ಹತ್ತಿರದ ಕೈಯೂ ಕಾಣಿಸದಂತಹ ಕತ್ತಲೆ ಅಲ್ಲಿತ್ತು. ನಾನು ಅಮ್ಮನನ್ನು ಕೇಳಿದೆ, ಅಮ್ಮ, ಅಪ್ಪನಿಗೆ ಏನಾಯಿತು? ಅಮ್ಮ ಹೇಳಿದರು, ನಿನ್ನ ಅಪ್ಪನಿಗೆ ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಆಗಿದೆ. ನಾವು ಬೇಗನೆ ನಿನ್ನ ಅಪ್ಪನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು. ನಾನು ಹೇಳಿದೆ, ಸರಿ, ನೀವು ಇಲ್ಲೇ ಇರಿ, ನಾನು ಹೊರಗಿನಿಂದ ಯಾವುದಾದರೂ ರಿಕ್ಷಾ ತರುತ್ತೇನೆ. ಸದ್ದನ್ನು ಕೇಳಿ ಇಬ್ಬರು ತಂಗಿಯರು ಎದ್ದಿದ್ದರು
ಮತ್ತು ಅವರಿಬ್ಬರೂ ಅಮ್ಮ ಅಪ್ಪನ ಬಳಿ ಗಾಬರಿಯಿಂದ ಕುಳಿತಿದ್ದರು. ನಾನು ಬೇಗನೆ ಮನೆಯಿಂದ ಹೊರಬಂದೆ. ರಸ್ತೆಯಲ್ಲಿ ಇತ್ತತ್ತ ನೋಡಿದಾಗ ಸುತ್ತಲೂ ಕತ್ತಲು ಆವರಿಸಿತ್ತು. ಈ ಸಮಯದಲ್ಲಿ ಮಧ್ಯರಾತ್ರಿ 2 ಗಂಟೆಯಾಗಿತ್ತು. ಇಡೀ ಪ್ರದೇಶ ಕತ್ತಲೆಯಲ್ಲಿ ಮುಳುಗಿತ್ತು. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದೇ ವಾಹನ ಹೇಗೆ ಸಿಗಲು ಸಾಧ್ಯವಿತ್ತು? ಇತ್ತ ಮನೆಯಲ್ಲಿ ಅಪ್ಪನ ಆರೋಗ್ಯವೂ ಹದಗೆಡುತ್ತಿತ್ತು. ಇಂತಹ ಸಮಯದಲ್ಲಿ ನನಗೆ ಏನೂ ತೋಚದಂತಾಗಿತ್ತು ಮತ್ತು ಸಹಾಯ ಕೇಳಲು ಹತ್ತಿರದಲ್ಲಿ ಯಾರೂ ಕಾಣಿಸುತ್ತಿರಲಿಲ್ಲ. ನಾನು ವಾಹನದ ಹುಡುಕಾಟದಲ್ಲಿ ಸಾಕಷ್ಟು ದೂರ ಬಂದಿದ್ದೆ. ಆಗ ರಸ್ತೆಯಲ್ಲಿ ನಿಂತಿದ್ದ ಒಂದು ರಿಕ್ಷಾ ನನಗೆ ಕಾಣಿಸಿತು. ನಾನು ತಕ್ಷಣ ಓಡಿ ಅಲ್ಲಿಗೆ ತಲುಪಿದೆ. ನಾನು ರಿಕ್ಷಾದವನಿಗೆ ಹೇಳಿದೆ, ಅಣ್ಣ, ಬೇಗ ನನ್ನ ಮನೆಗೆ ಬನ್ನಿ. ಆದರೆ ಆ ರಿಕ್ಷಾ ಚಾಲಕ, ಬಹಳ ತಡವಾಗಿದೆ. ಈ ಸಮಯದಲ್ಲಿ ನಾನು ಯಾರನ್ನೂ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಇದು ನಾನು ಮನೆಗೆ ಹೋಗುವ ಸಮಯ ಎಂದು ನೇರವಾಗಿ ಹೇಳಿಬಿಟ್ಟನು. ಅವನ ಮಾತನ್ನು ಕೇಳಿ ನನ್ನ ಕಾಲ ಕೆಳಗಿನ ನೆಲವೇ ಸರಿದಂತಾಯಿತು. ನಾನು ಅವನ ಮುಂದೆ ಕೈಮುಗಿದು ಬೇಡಿಕೊಂಡೆ, ನೋಡಿ ಅಣ್ಣ, ನನ್ನ ಅಪ್ಪನ ಆರೋಗ್ಯ ತುಂಬಾ ಕೆಟ್ಟಿದೆ. ನಾವು ಅವರನ್ನು ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗದಿದ್ದರೆ ಏನಾದರೂ ಆಗಬಹುದು. ದಯವಿಟ್ಟು ನನ್ನ ಮೇಲೆ ಕರುಣೆ ತೋರಿಸಿ, ನನ್ನ ಸಹಾಯ ಮಾಡಿ. ನನ್ನ ಅಪ್ಪನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ, ನಾನು ನಿಮ್ಮ ಉಪಕಾರವನ್ನು ಜೀವನವಿಡೀ ಮರೆಯುವುದಿಲ್ಲ. ನಾನು ರಿಕ್ಷಾ ಚಾಲಕನ ಮುಂದೆ ಕೈಮುಗಿದು ಬಿಕ್ಕಿ ಅಳುತ್ತಾ ವಿನಂತಿಸಿಕೊಳ್ಳುತ್ತಿದ್ದೆ. ನಾನು ಹೀಗೆ ಅಳುತ್ತಾ ಬೇಡಿಕೊಳ್ಳುವುದನ್ನು ನೋಡಿ ಅವನು ನನ್ನೊಂದಿಗೆ ಬರಲು ಒಪ್ಪಿಕೊಂಡನು. ನಾನು ತಕ್ಷಣ ಅವನ ರಿಕ್ಷಾದಲ್ಲಿ ಕುಳಿತುಕೊಂಡೆ ಮತ್ತು ಅವನನ್ನು ನನ್ನ ಮನೆಯ ಕಡೆಗೆ ಕರೆದುಕೊಂಡು ಹೋದೆ. ನಾವು ಮನೆಗೆ ತಲುಪಿದಾಗ ಅಮ್ಮ ಬಾಗಿಲಲ್ಲಿ ನಿಂತು ಜೋರಾಗಿ ಅಳುತ್ತಿದ್ದರು ಮತ್ತು ಅಪ್ಪನ ಆರೋಗ್ಯ ತುಂಬಾ ಹದಗೆಟ್ಟಿದ್ದರಿಂದ ತಂಗಿಯರಿಬ್ಬರೂ ಅವರನ್ನು ನೋಡಿಕೊಳ್ಳುತ್ತಿದ್ದರು. ಅಮ್ಮ ನನಗಾಗಿ ಕಾಯುತ್ತಿದ್ದರು. ನಾನು, ಅಮ್ಮ ಮತ್ತು ನನ್ನಿಬ್ಬರು ತಂಗಿಯರು ಎಲ್ಲರೂ ಸೇರಿ ಬೇಗನೆ ಅಪ್ಪನನ್ನು ರಿಕ್ಷಾದಲ್ಲಿ ಕೂರಿಸಿದೆವು. ಇನ್ನೊಂದು ಕಡೆಯಿಂದ ಅಮ್ಮ ಕೂಡ ಬಂದು ಕುಳಿತುಕೊಂಡರು. ಅಮ್ಮ ಇಬ್ಬರು ತಂಗಿಯರಿಗೆ ಮನೆಯಲ್ಲೇ ಇರುವಂತೆ ಮತ್ತು ಬಾಗಿಲನ್ನೂ ಸರಿಯಾಗಿ ಹಾಕಿಕೊಳ್ಳುವಂತೆ ಹೇಳಿದರು. ಅವರಿಬ್ಬರೂ ಕೂಡ ತುಂಬಾ ಹೆದರಿದ್ದರು. ನಾವು ಅಪ್ಪನನ್ನು ಕರೆದುಕೊಂಡು ಆಸ್ಪತ್ರೆಯ ಕಡೆಗೆ ಹೊರಟೆವು. ಆಸ್ಪತ್ರೆ ತಲುಪಿದ ತಕ್ಷಣ ಅಪ್ಪನನ್ನು ತುರ್ತು ಚಿಕಿತ್ಸಾ ಘಟಕಕ್ಕೆ ಎಮರ್ಜೆನ್ಸಿ ಕರೆದೊಯ್ಯಲಾಯಿತು. ವೈದ್ಯರ ಪ್ರಕಾರ ಅಪ್ಪನಿಗೆ ಹೃದಯಾಘಾತವಾಗಿತ್ತು. ಅಮ್ಮ ಅಲ್ಲೇ ಹೊರಗೆ ಕುಳಿತಿದ್ದರು. ಅಮ್ಮ ನಿರಂತರವಾಗಿ ಅಳುತ್ತಿದ್ದರು ಮತ್ತು ನಾನು ಅವರಿಗೆ ಧೈರ್ಯ ತುಂಬುತ್ತಿದ್ದೆ. ಆದರೆ ಒಳಗಿನಿಂದ ನನ್ನ ಹೃದಯವೂ ಕೂಡ ಹೆದರಿತ್ತು. ಆ ಸಮಯದಲ್ಲಿ ಯಾವುದೇ ಸಮಾಧಾನದ ಮಾತುಗಳು ಅಮ್ಮನ ಮೇಲೆ ಪ್ರಭಾವ ಬೀರುತ್ತಿರಲಿಲ್ಲ. ವೈದ್ಯರು ಯಾವುದೇ ನಿಖರವಾದ ಉತ್ತರ ನೀಡಿರಲಿಲ್ಲ ಮತ್ತು ಈಗ ಸಾಕಷ್ಟು ಸಮಯ ಕಳೆದಿತ್ತು. ಅಪ್ಪ ಇನ್ನೂ ಹೊರಗೆ ಬಂದಿರಲಿಲ್ಲ. ಅಮ್ಮನ ಮತ್ತು ನನ್ನ ಕಣ್ಣುಗಳು ಕೋಣೆಯ ಬಾಗಿಲ ಮೇಲೆಯೇ ನೆಟ್ಟಿದ್ದವು. ಕೊನೆಗೆ ಬಹಳ ಸಮಯದ ನಂತರ ವೈದ್ಯರು ಹೊರಬಂದು ನಮಗೆ ಹೇಳಿದರು, ರೋಗಿಯನ್ನು ಇಡೀ ರಾತ್ರಿ ಆಸ್ಪತ್ರೆಯಲ್ಲೇ ಇರಿಸಿಕೊಳ್ಳಬೇಕಾಗುತ್ತದೆ. ರೋಗಿಯ ಸ್ಥಿತಿ ಈಗ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದೆ. ನಾನು ಅಮ್ಮನ ಆರೋಗ್ಯವು ಸರಿಯಿರದ ಕಾರಣ ಅವರನ್ನು ಬಲವಂತವಾಗಿ ಮನೆಗೆ ಹೋಗಲು ಹೇಳಿದೆ. ನಾನು ಒಬ್ಬಳೇ ಆಸ್ಪತ್ರೆಯಲ್ಲಿ ಉಳಿದುಕೊಂಡು ನನ್ನನ್ನು ನಾನು ನೋಡಿಕೊಳ್ಳುವಷ್ಟು ಧೈರ್ಯವಂತೆಯಾಗಿದ್ದೆ. ಆದರೂ ಅಮ್ಮ ನಾನು ಮನೆಗೆ ಹೋಗಬೇಕೆಂದು ಬಯಸಿದ್ದರು, ಏಕೆಂದರೆ ಮರುದಿನ ನನ್ನ ಪರೀಕ್ಷೆ ಎಕ್ಸಾಮ್ ಇತ್ತು. ಆದರೆ ನನಗೆ ನನ್ನ ಅಪ್ಪನಿಗಿಂತ ಮಿಗಿಲಾದದ್ದು ಯಾವುದೂ ಇರಲಿಲ್ಲ. ಈ ಕಾರಣಕ್ಕಾಗಿಯೇ ನಾನು ಆಸ್ಪತ್ರೆಯಲ್ಲೇ ಉಳಿದುಕೊಂಡೆ. ಆದರೆ ಅಮ್ಮ ಕೂಡ ಆಸ್ಪತ್ರೆಯಿಂದ ಮನೆಗೆ ಮರಳಲಿಲ್ಲ ಮತ್ತು ನನ್ನ ಜೊತೆಯಲ್ಲೇ ಉಳಿದುಕೊಂಡರು. ಅಪ್ಪ ಈಗ ಸಾಕಷ್ಟು ಗುಣಮುಖರಾಗಿದ್ದಾರೆ ಎಂದು ವೈದ್ಯರು ಹೇಳಿದ್ದರೂ ಸಹ ಅಮ್ಮನ ಮನಸ್ಸು ಯಾಕೋ ಗಾಬರಿಯಾಗುತ್ತಲೇ ಇತ್ತು. ಬೆಳಿಗ್ಗೆ ಆಗುತ್ತಿದ್ದಂತೆಯೇ ನಾನು ಪರೀಕ್ಷೆ ಬರೆಯಲು ಹೊರಟೆ, ಏಕೆಂದರೆ ಇಂದು ನನ್ನ ಕೊನೆಯ ಪರೀಕ್ಷೆಯಾಗಿತ್ತು. ಮಧ್ಯಾಹ್ನದ ಸಮಯದಲ್ಲಿ ನಾನು ಮತ್ತೆ ಆಸ್ಪತ್ರೆಗೆ ತಲುಪಿದಾಗ ಅಮ್ಮ ನನ್ನನ್ನು ನೋಡಿದ ತಕ್ಷಣ ಅಪ್ಪಿಕೊಂಡರು. ಅಮ್ಮ ಜೋರಾಗಿ ಅಳುತ್ತಿದ್ದರು. ನಾನು ಅಚ್ಚರಿಯಿಂದ ಅಮ್ಮನನ್ನು ನೋಡಿದೆ, ಏಕೆಂದರೆ ಕೆಲವು ಗಂಟೆಗಳ ಮೊದಲು ಅಮ್ಮ ನಿರಾಳವಾಗಿದ್ದರು. ನಂತರ ಅಮ್ಮ ನನಗೆ ನೀಡಿದ ಆ ಸುದ್ದಿ ನನ್ನ ಮೇಲೆ ಸಿಡಿಲು ಬಡಿದಂತಾಗಿಸಿತು. ನಾನು ಬರುವ ಸ್ವಲ್ಪ ಸಮಯದ ಮೊದಲೇ ಅಪ್ಪ ಸಾವನ್ನಪ್ಪಿದ್ದರು. ನಾನು ಇದ್ದ ಜಾಗದಲ್ಲೇ ಸ್ತಬ್ಧಳಾಗಿ ನಿಂತುಬಿಟ್ಟೆ. ನನ್ನ ಸುತ್ತಲೂ ಎಲ್ಲರ ಧ್ವನಿಗಳು ಪ್ರತಿಧ್ವನಿಸುತ್ತಿರುವಂತೆ ನನಗೆ ಭಾಸವಾಯಿತು. ನನ್ನ ಹೃದಯ ದುಃಖದಿಂದ ಒಡೆದು ಹೋಗುತ್ತಿತ್ತು. ಆದರೆ ಈ ಸಮಯದಲ್ಲಿ ನಾನು ಧೈರ್ಯ ತಂದುಕೊಳ್ಳಬೇಕಿತ್ತು ಮತ್ತು ನನ್ನ ಅಮ್ಮ ಹಾಗೂ ತಂಗಿಯರಿಗೆ ಆಸರೆಯಾಗಬೇಕಿತ್ತು. ಅವರಿಗೆ ಸಮಾಧಾನ ಹೇಳಿ ಹಾಗೆ ಅಳಬೇಡಿ ಎಂದು ತಿಳಿ ಹೇಳಬೇಕಿತ್ತು, ಏಕೆಂದರೆ ಅವರೆಲ್ಲರೂ ತುಂಬಾ ಕೆಟ್ಟದಾಗಿ ಅಳುತ್ತಿದ್ದರು. ಅಮ್ಮನ ಕಣ್ಣುಗಳಿಂದ ನಿರಂತರವಾಗಿ ನೀರು ಹರಿಯುತ್ತಿತ್ತು ಮತ್ತು ನನ್ನಿಬ್ಬರು ತಂಗಿಯರು ಕೂಡ ಮನೆಯಿಂದ ಆಸ್ಪತ್ರೆಗೆ ಬಂದಿದ್ದರು. ನಮ್ಮೆಲ್ಲರ ಮೇಲೆ ವಿಧಿಯೇ ಮುರಿದು ಬಿದ್ದಂತಾಗಿತ್ತು. ಸ್ವಲ್ಪ ಸಮಯದ ನಂತರ ಅಪ್ಪನ ಪಾರ್ಥಿವ ಶರೀರವನ್ನು ಮನೆಗೆ ಕೊಂಡೊಯ್ಯಲು ವ್ಯವಸ್ಥೆ ಮಾಡಲಾಯಿತು. ನಾವು ಅಪ್ಪನ ಪಾರ್ಥಿವ ಶರೀರವನ್ನು ಮನೆಗೆ ತಂದಾಗ ಆಗಲೇ ಮಧ್ಯಾಹ್ನವಾಗಿತ್ತು. ಮನೆಯಲ್ಲಿ ಸಂಬಂಧಿಕರೆಲ್ಲರೂ ಈಗಾಗಲೇ ಜಮಾಯಿಸಿದ್ದರು.
ನನ್ನ ಇಬ್ಬರು ತಂಗಿಯರು ಅಪ್ಪನನ್ನು ಕಂಡು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ಆದರೆ ನಾನು ಹೇಗಾದರೂ ಮಾಡಿ ಎಲ್ಲರ ಮುಂದೆ ಧೈರ್ಯವಾಗಿ ಕಾಣಿಸಿಕೊಂಡೆ ಮತ್ತು ಅಪ್ಪನ ಅಂತ್ಯಕ್ರಿಯೆಯನ್ನು ಕೇವಲ ಮಗಳಾಗಿ ಅಲ್ಲದೆ ಒಬ್ಬ ಮಗನಾಗಿ ನಿಂತು ನೆರವೇರಿಸಿದೆ. ಸ್ವಲ್ಪ ಸಮಯದ ನಂತರ ಅಪ್ಪನ ಅಂತ್ಯಕ್ರಿಯೆಯು ಮುಗಿಯಿತು. ನಾನು ನನ್ನ ಕೋಣೆಯಲ್ಲಿ ಬಾಗಿಲು ಹಾಕಿಕೊಂಡು ಅಪ್ಪನ ಫೋಟೋವನ್ನು ಕೈಯಲ್ಲಿ ಹಿಡಿದು ಜೋರಾಗಿ ಅಳತೊಡಗಿದೆ ಮತ್ತು ನನ್ನ ಹೃದಯದ ಎಲ್ಲಾ ದುಃಖವನ್ನು ಹೊರಹಾಕಿದೆ, ಏಕೆಂದರೆ ಅಲ್ಲಿಯವರೆಗೆ ನಾನು ಯಾರ ಮುಂದೆಯೂ ಅತ್ತಿರಲಿಲ್ಲ. ನಾನು ನನ್ನ ಕುಟುಂಬದವರ ಮುಂದೆ ನನ್ನ ದೌರ್ಬಲ್ಯವನ್ನು ತೋರಿಸಿಕೊಳ್ಳಲು ಬಯಸುತ್ತಿರಲಿಲ್ಲ. ನಾನೇ ಎಲ್ಲರಿಗೂ ಧೈರ್ಯ ತುಂಬುತ್ತಿದ್ದೆ. ಅಪ್ಪ ನಮ್ಮನ್ನು ಅಗಲಿದ್ದಕ್ಕೆ ನನಗೆ ಅತೀವ ದುಃಖವಾಗಿತ್ತು. ಅವರು ಬಹಳ ಬೇಗ ಈ ಪ್ರಪಂಚದಿಂದ ಹೊರಟು ಹೋದರು. ಅವರು ನನ್ನನ್ನು ಯಶಸ್ವಿಯಾಗಿ ನೋಡಲು ಬಯಸಿದ್ದರು. ಆದರೆ ಅವರ ಜೀವನ ಅವರಿಗೆ ನನ್ನ ಯಶಸ್ಸನ್ನು ನೋಡುವಷ್ಟು ಸಮಯವನ್ನೇ ನೀಡಲಿಲ್ಲ. ಆ ಸಮಯದಲ್ಲಿ ನನ್ನ ಹೃದಯ ದುಃಖದಿಂದ ಒಡೆಯುತ್ತಿತ್ತು, ಏಕೆಂದರೆ ಅಪ್ಪ ಪ್ರತಿ ಹೆಜ್ಜೆಯಲ್ಲೂ ನನಗೆ ಬೆಂಬಲ ನೀಡಿದ್ದರು. ಇಂದು ಅವರು ಹೋದ ನಂತರ ನಾನು ತುಂಬಾ ಒಂಟಿಯಾಗಿದ್ದೇನೆ ಎಂದು ನನಗೆ ಅನ್ನಿಸುತ್ತಿತ್ತು. ತಂದೆಯ ನೆರಳು ತಲೆಯ ಮೇಲಿಂದ ಸರಿದ ನಂತರ ಹೇಗನಿಸುತ್ತದೆ ಎಂಬುದು ಈಗ ನನಗೆ ಚೆನ್ನಾಗಿ ಅರಿವಾಯಿತು. ಅಪ್ಪ ತಮ್ಮ ಹೆಣ್ಣು ಮಕ್ಕಳ ಮದುವೆಯ ಚಿಂತೆಯನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ಈ ಪ್ರಪಂಚದಿಂದ ಹೋಗಿದ್ದರು. ಆದರೆ ನಾನು ನಿರ್ಧರಿಸಿದ್ದೆ, ನನ್ನ ತಂಗಿಯರ ಮದುವೆಯನ್ನು ನಾನೇ ಮಾಡುತ್ತೇನೆ ಎಂದು. ಅಪ್ಪ ಇಲ್ಲದಿದ್ದರೆ ಏನಾಯಿತು? ನಾನು ಮನೆಯ ದೊಡ್ಡವಳಾಗಿ ಅವರ ಜವಾಬ್ದಾರಿ ಹೊತ್ತುಕೊಳ್ಳುತ್ತೇನೆ ಮತ್ತು ಅವರ ಮದುವೆಯನ್ನು ಒಳ್ಳೆಯ ಕುಟುಂಬಗಳಲ್ಲಿ ಮಾಡಿಸುತ್ತೇನೆ ಎಂದು ಸಂಕಲ್ಪ ಮಾಡಿದೆ. ಈಗ ಇಬ್ಬರು ತಂಗಿಯರ ಮದುವೆಯ ಜವಾಬ್ದಾರಿ ಪೂರ್ಣವಾಗಿ ನನ್ನ ಮೇಲಿತ್ತು ಮತ್ತು ನಾನು ಯಾವುದೇ ಪರಿಸ್ಥಿತಿಯಲ್ಲೂ ಈ ಜವಾಬ್ದಾರಿಯನ್ನು ನಿಭಾಯಿಸಬೇಕಿತ್ತು. ನನ್ನ ಇಬ್ಬರು ತಂಗಿಯರು ನನಗಿಂತ ಚಿಕ್ಕವರಾಗಿದ್ದರೂ ಅವರಿಬ್ಬರೂ ಈಗ ಮದುವೆಯ ವಯಸ್ಸಿಗೆ ಬಂದಿದ್ದರು. ಅವರಿಗೆ ಬರುತ್ತಿದ್ದ ಸಂಬಂಧಗಳೆಲ್ಲವೂ ನಮ್ಮ ಬಡತನದ ಪರಿಸ್ಥಿತಿಯನ್ನು ನೋಡಿ ಹಿಂದಿರುಗುತ್ತಿದ್ದವು. ಆದರೆ ಕೆಲವು ದಿನಗಳ ನಂತರ ಸಾಕ್ಷಿಗೆ ಒಂದು ಸಂಬಂಧ ಬಂತು. ಮೊದಲು ನನ್ನ ಮದುವೆಯಾಗಬೇಕೆಂದು ಅಮ್ಮ ಬಯಸಿದ್ದರು, ಆದರೆ ನಾನು ಈಗ ಮದುವೆಯಾಗಲು ಸಿದ್ಧವಿರಲಿಲ್ಲ. ಮೊದಲು ನನ್ನ ತಂಗಿಯರ ಮದುವೆ ಮಾಡುತ್ತೇನೆ, ನಂತರವೇ ನನ್ನ ಬಗ್ಗೆ ಯೋಚಿಸುತ್ತೇನೆ ಎಂದು ಅವರಿಗೆ ಖಡಾಖಂಡಿತವಾಗಿ ಹೇಳಿದೆ. ನನ್ನ ತಂಗಿಗೆ ಬಂದ ಸಂಬಂಧ ಇಲ್ಲೇ ಖಚಿತವಾಗಲಿ ಎಂದು ಅಮ್ಮ ಬಯಸಿದ್ದರು. ಆದರೆ ಯಾವ ಹುಡುಗಿಯ ತಂದೆ ತೀರಿಹೋಗಿದ್ದಾರೋ, ಮನೆಯಲ್ಲಿ ಕೇವಲ ಹೆಣ್ಣು ಮಕ್ಕಳೇ ಇದ್ದಾರೋ ಅಂತಹ ಮನೆಯ ಹುಡುಗಿಯೊಂದಿಗೆ ಸಂಬಂಧ ಬೆಳೆಸಲು ಯಾರು ತಾನೇ ಮುಂದೆ ಬರುತ್ತಾರೆ? ಆದ್ದರಿಂದ ಪ್ರತಿ ಬಾರಿಯಂತೆ ಈ ಸಂಬಂಧವೂ ತಿರಸ್ಕೃತವಾಯಿತು. ಅಂದು ಅಮ್ಮ ತುಂಬಾ ಅತ್ತರು. ಅಮ್ಮನ ಆ ಸ್ಥಿತಿಯನ್ನು ನೋಡುವುದು ನನಗೆ ಅಸಾಧ್ಯವಾಗಿತ್ತು. ನಾವು ಮೂವರು ಹೆಣ್ಣು ಮಕ್ಕಳು ಅಪ್ಪನ ಮನೆಯ ಹೊಸ್ತಿಲಲ್ಲೇ ವೃದ್ಧೆಯರಾಗಿ ಬಿಡುತ್ತೇವೆಯೇನೋ ಎಂಬ ಚಿಂತೆ ಅಮ್ಮನನ್ನು ಕಾಡುತ್ತಿತ್ತು. ನಾನು ಅಮ್ಮನಿಗೆ ಧೈರ್ಯ ತುಂಬಲು ಪ್ರಯತ್ನಿಸುತ್ತಿದ್ದೆ, ಆದರೆ ನನಗೂ ತಿಳಿದಿತ್ತು ಈ ಸಮಯದಲ್ಲಿ ನನ್ನ ಬಳಿಯೂ ಏನೂ ಇಲ್ಲ ಎಂದು. ಇದೇ ಕಾರಣಕ್ಕಾಗಿ ಇದೆಲ್ಲವೂ ನಡೆಯುತ್ತಿತ್ತು. ನಾನು ಕೈಯಲ್ಲಿ ಪದವಿ, ಡಿಗ್ರಿ ಹಿಡಿದು ಕೆಲಸಕ್ಕಾಗಿ ಅಲೆದಾಡಲಾರಂಭಿಸಿದೆ. ಆದರೆ ಎಲ್ಲಿಯೂ ಲಂಚ ನೀಡದೆ ನನಗೆ ಕೆಲಸ ಸಿಗುತ್ತಿರಲಿಲ್ಲ. ಕೆಲವು ಕಡೆ ನನ್ನ ಗೌರವದ ಬದಲಾಗಿ ಕೆಲಸ ನೀಡುವ ಪ್ರಸ್ತಾಪ ಮಾಡುತ್ತಿದ್ದರು. ನಾನು ಜೀವನದಲ್ಲಿ ಏನು ಬೇಕಾದರೂ ಮಾಡಬಲ್ಲೆ, ಆದರೆ ನನ್ನ ಗೌರವ ಮತ್ತು ನನ್ನ ಪೋಷಕರ ಗೌರವವನ್ನು ಪಣಕ್ಕಿಡಲು ಎಂದಿಗೂ ಸಾಧ್ಯವಿರಲಿಲ್ಲ. ನಾನು ಕೆಲಸ ಹುಡುಕಿಕೊಂಡು ಹೋದಲ್ಲೆಲ್ಲಾ ಜನರು ಸಂದರ್ಶನದ ನಂತರ ನನ್ನ ಬಳಿ ಲಂಚ ಕೇಳುತ್ತಿದ್ದರು. ಎಷ್ಟೋ ಬಾರಿ ಸಂದರ್ಶನದಲ್ಲಿ ಪಾಸಾಗುತ್ತಿದ್ದೆ, ಆದರೆ ನಂತರ ನನಗೆ ತಿಳಿಯುತ್ತಿತ್ತು ಆ ಮಾಲೀಕ ನನ್ನ ಜೊತೆ ಒಂದು ರಾತ್ರಿ ಕಳೆಯಲು ಬಯಸುತ್ತಿದ್ದಾನೆ ಎಂದು. ಕೆಲವರು ನನ್ನ ಮೇಲೆ ಬಲವಂತ ಮಾಡಲು ಕೂಡ ಪ್ರಯತ್ನಿಸಿದ್ದರು. ಅವರ ಕೈಯಿಂದ ನಾನು ಬಹಳ ಕಷ್ಟಪಟ್ಟು ಪ್ರಾಣ ಉಳಿಸಿಕೊಂಡು ಪಾರಾಗಿ ಬಂದಿದ್ದೆ. ನನ್ನ ಬಳಿ ಲಂಚ ನೀಡಲು ಹಣವೂ ಇರಲಿಲ್ಲ ಮತ್ತು ನನ್ನ ಪೋಷಕರ ನಂಬಿಕೆಯನ್ನು ಮುರಿಯಲು ನನಗೆ ಇಷ್ಟವಿರಲಿಲ್ಲ. ಹೀಗೆ ಅನೇಕ ಕಷ್ಟಗಳನ್ನು ಎದುರಿಸಿದರೂ ನನಗೆ ಕೆಲಸ ಸಿಗುತ್ತಿರಲಿಲ್ಲ. ಅದೇ ದಿನಗಳಲ್ಲಿ ನನ್ನ ತಂಗಿಗೆ ಒಂದು ಒಳ್ಳೆಯ ಸಂಬಂಧ ಬಂತು ಮತ್ತು ಆ ಜನರಿಗೆ ನನ್ನ ತಂಗಿ ಇಷ್ಟವಾದಳು. ಅಮ್ಮ ತಕ್ಷಣವೇ ಈ ಸಂಬಂಧಕ್ಕೆ ಒಪ್ಪಿಗೆ ನೀಡಿದರು, ಏಕೆಂದರೆ ಅವರು ಈ ಸಂಬಂಧವನ್ನು ಯಾವುದೇ ಬೆಲೆ ತೆತ್ತಾದರೂ ಕಳೆದುಕೊಳ್ಳಲು ಬಯಸುತ್ತಿರಲಿಲ್ಲ. ಇದೇ ಕಾರಣದಿಂದ ಅಮ್ಮ ತಕ್ಷಣವೇ ಒಪ್ಪಿಕೊಂಡರು. ಆದರೆ ಸತ್ಯವೇನೆಂದರೆ ನನ್ನ ತಂಗಿಯ ಮದುವೆ ಮಾಡಲು ನಮ್ಮ ಬಳಿ ಹಣವೇ ಇರಲಿಲ್ಲ. ನನ್ನ ಒಬ್ಬ ತಂಗಿಯ ಮದುವೆ ಖಚಿತವಾದಾಗ ಅಮ್ಮನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿತು. ಆದರೆ ಅವರು ಇನ್ನೂ ನನಗಾಗಿ ಚಿಂತಿತರಾಗಿದ್ದರು ಮತ್ತು ನೀನು ಮನೆಯ ದೊಡ್ಡ ಮಗಳು, ಮೊದಲು ನಿನ್ನ ಮದುವೆಯಾಗಬೇಕಿತ್ತು, ಆದರೆ ನೀನು ಜವಾಬ್ದಾರಿಗಳಲ್ಲಿ ಸಿಲುಕಿಕೊಂಡಿದ್ದೀಯಾ ಎಂದು ಹೇಳುತ್ತಿದ್ದರು. ನಾನು ಅಮ್ಮನಿಗೆ ಧೈರ್ಯ ತುಂಬಿ ಹೇಳಿದೆ, ಅಮ್ಮ, ನಾನು ನಿಮಗೆ ಆಸರೆಯಾಗಲು ಬಯಸುತ್ತೇನೆ. ನನ್ನ ತಂಗಿಯ ಮದುವೆಯ ಚಿಂತೆಯಲ್ಲಿ ಈಗಲಂತೂ ನನ್ನ ರಾತ್ರಿಯ ನಿದ್ದೆಯು ಸಂಪೂರ್ಣವಾಗಿ ಮಾಯವಾಗಿತ್ತು. ಅಪ್ಪ ತೀರಿಹೋದ ನಂತರ ಅಮ್ಮ ಇನ್ನೂ ಹೆಚ್ಚು ಚಿಂತಿತರಾಗಿದ್ದರು. ಈವರೆಗೂ ನನಗೆ ಎಲ್ಲಿಯೂ ಕೆಲಸದ ವ್ಯವಸ್ಥೆಯಾಗಿರಲಿಲ್ಲ ಮತ್ತು ಈಗ ನನ್ನ ತಂಗಿಯ ಮದುವೆಯೂ ಹತ್ತಿರ ಬಂದಿತ್ತು. ಅಮ್ಮ ಆ ಜನರಿಂದ ಕೆಲವು ತಿಂಗಳ ಸಮಯ ಕೇಳಿದ್ದರು,
ಏಕೆಂದರೆ ನಾನು ಬೇಗನೆ ಕೆಲಸಕ್ಕೆ ಸೇರಿದರೆ ನನ್ನ ತಂಗಿಯ ಮದುವೆಯನ್ನು ಸುಲಭವಾಗಿ ಮಾಡಬಹುದು ಎಂದು ಅಮ್ಮನಿಗೆ ಅನ್ನಿಸಿತ್ತು. ಈಗ ನನಗೆ ಕೆಲಸ ಸಿಗುವುದು ಅಷ್ಟು ಸುಲಭವಲ್ಲ ಎಂದು ಅಮ್ಮನಿಗೆ ಹೇಗೆ ಅರ್ಥ ಮಾಡಿಸಲಿ, ಏಕೆಂದರೆ ಪ್ರತಿಯೊಂದು ಕಡೆ ನನ್ನ ಬಳಿ ಲಂಚ ಕೇಳುತ್ತಿದ್ದರೂ ಇಲ್ಲವೇ ನನ್ನ ಗೌರವವನ್ನು ಬಲಿಕೊಡಬೇಕಾಗಿತ್ತು. ಲಂಚ ನೀಡಲು ಲಕ್ಷಾಂತರ ರೂಪಾಯಿಗಳನ್ನು ನಾನು ಎಲ್ಲಿಂದ ತರಲಿ? ನಾನು ಪ್ರತಿದಿನ ಬೆಳಗ್ಗೆ ಕೆಲಸದ ಹುಡುಕಾಟದಲ್ಲಿ ಮನೆಯಿಂದ ಹೊರಟು ಅಲ್ಲಲ್ಲಿ ಅಲೆದಾಡುತ್ತಿದ್ದೆ. ಎಲ್ಲಿಂದಲಾದರೂ ಕೆಲಸ ಸಿಗುವ ಸ್ವಲ್ಪ ಭರವಸೆ ಕಂಡರೂ ನಾನು ಅಲ್ಲಿಗೆ ಹೋಗಿ ತಲುಪುತ್ತಿದ್ದೆ. ಆದರೆ ಸಾಯಂಕಾಲ ನಾನು ತಲೆ ತಗ್ಗಿಸಿ ಬೇಸರದಿಂದ ಮನೆಗೆ ಬಂದಾಗ ಅಮ್ಮ ನನ್ನ ಮುಖ ನೋಡಿಯೇ ಇಂದೂ ಸಹ ನನಗೆ ಕೆಲಸ ಸಿಕ್ಕಿಲ್ಲ ಮತ್ತು ನಾನು ಬರಿಗೈಯಲ್ಲಿ ಬಂದಿದ್ದೇನೆ ಎಂದು ಅರ್ಥಮಾಡಿಕೊಳ್ಳುತ್ತಿದ್ದರು. ಈಗಂತೂ ನನಗೆ ಮನೆಗೆ ಹೋಗಲು ಕೂಡ ಮುಜುಗರವಾಗುತ್ತಿತ್ತು. ನನ್ನ ಅಮ್ಮ ಮತ್ತು ತಂಗಿಯರ ಸಾಕಷ್ಟು ನಿರೀಕ್ಷೆಗಳು ನನ್ನ ಮೇಲಿದ್ದವು, ಆದರೆ ನಾನು ಅವರಲ್ಲಿ ಯಾರೊಬ್ಬರ ನಿರೀಕ್ಷೆಯನ್ನು ಈಡೇರಿಸಲು ಸಾಧ್ಯವಾಗುತ್ತಿರಲಿಲ್ಲ. ನನ್ನ ತಂಗಿಯ ಮದುವೆಯೂ ಹತ್ತಿರ ಬರುತ್ತಿತ್ತು. ದಿನಗಳು ಕಳೆಯುತ್ತಲೇ ಇದ್ದವು. ಈಗಂತೂ ಅಮ್ಮನಿಗೂ ಚಿಂತೆ ಶುರುವಾಗಿತ್ತು. ನಾನು ಯಾವಾಗ ಮನೆಗೆ ಬಂದರೂ ಅಮ್ಮ ನನ್ನನ್ನು ಅದೇ ಪ್ರಶ್ನೆ ಕೇಳುತ್ತಿದ್ದರು, ಇಂದೂ ಸಹ ನಿನಗೆ ಕೆಲಸ ಸಿಗಲಿಲ್ವಾ? ಮತ್ತು ನಾನು ಮೌನವಾಗಿ ತಲೆ ತಗ್ಗಿಸುತ್ತಿದ್ದೆ. ನನ್ನ ಹತ್ತಿರ ಕೆಲಸ ಇಲ್ಲದ ಕಾರಣ ಮನೆಯ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಿತ್ತು. ಅಪ್ಪ ದುಡಿಯುತ್ತಿದ್ದ ಹಣದಿಂದಲೇ ನಮ್ಮ ಮನೆ ನಡೆಯುತ್ತಿತ್ತು ಮತ್ತು ಈಗ ಅಪ್ಪನೂ ಇರಲಿಲ್ಲ. ಈಗ ಅವರ ಸಂಪಾದನೆಯೂ ನಿಂತು ಹೋಗಿತ್ತು. ನಾನು ಮಕ್ಕಳಿಗೆ ನೀಡುತ್ತಿದ್ದ ಟ್ಯೂಷನ್ ಕೂಡ ಈಗ ಸಾಕಷ್ಟು ಕಡಿಮೆಯಾಗಿತ್ತು. ಎಷ್ಟೋ ಮಕ್ಕಳು ಟ್ಯೂಷನ್ ಬಿಟ್ಟಿದ್ದರು, ಏಕೆಂದರೆ ನಾನು ಒಂದೋ ಮಕ್ಕಳಿಗೆ ಟ್ಯೂಷನ್ ನೀಡಬೇಕಿತ್ತು, ಇಲ್ಲವೇ ಕೆಲಸದ ಹುಡುಕಾಟದಲ್ಲಿ ಅಲೆಯಬೇಕಿತ್ತು. ಒಂದು ಸಮಯ ಬಂದಾಗ ನನ್ನ ಹತ್ತಿರ ಇದ್ದ ಹಣವೆಲ್ಲ ಖಾಲಿಯಾಯಿತು. ಅಮ್ಮನ ಮುಂದೆ ಕೈ ಚಾಚಲು ನನಗೆ ಮುಜುಗರವಾಗುತ್ತಿತ್ತು. ನಾನು ಅವರಿಗೆ ಹಣ ನೀಡಬೇಕಾಗಿತ್ತು, ಆದರೆ ನಾನೇ ಅವರಿಂದ ನನ್ನ ಬಾಡಿಗೆಗಾಗಿ ಹಣ ಕೇಳುತ್ತಿದ್ದೆ. ನಂತರ ನಾನು ಅಮ್ಮನ ಹತ್ತಿರ ಹಣ ಕೇಳುವುದನ್ನು ನಿಲ್ಲಿಸಿಬಿಟ್ಟೆ ಮತ್ತು ಪ್ರತಿಯೊಂದು ಕಡೆಗೆ ಕಾಲ್ನಡಿಗೆಯಲ್ಲೇ ಪ್ರಯಾಣಿಸಲು ಶುರುಮಾಡಿದೆ. ಇಲ್ಲಿಯವರೆಗೆ ಅಂದರೆ ನನ್ನ ಕಾಲುಗಳಲ್ಲಿ ಗುಳ್ಳೆಗಳಾಗಿದ್ದವು ಮತ್ತು ನನ್ನ ಸ್ಯಾಂಡಲ್ ಕೂಡ ಅಲ್ಲಲ್ಲಿ ಸವೆದು ಹೋಗಿತ್ತು. ಆದರೆ ಇಷ್ಟೆಲ್ಲ ಓದಿದ್ದರೂ ಸಹ ನನ್ನ ಯೋಗ್ಯತೆಯ ಮೇಲೆ ನನಗೆ ಕೆಲಸ ಸಿಗಲಿಲ್ಲ ಮತ್ತು ಲಂಚ ಕೊಡಲು ನನ್ನ ಹತ್ತಿರ ಹಣವಿರಲಿಲ್ಲ. ಕೆಲಸ ಸಿಗುವುದು ಅಸಾಧ್ಯ ಎಂದು ತಿಳಿದಾಗ ಮತ್ತು ಮನೆಯ ಸ್ಥಿತಿ ಬಿಗಡಾಯಿಸುತ್ತಿರುವುದನ್ನು ಕಂಡಾಗ ಒಂದು ನಿರ್ಧಾರಕ್ಕೆ ಬಂದೆ. ಒಂದು ದಿನ ನಾನು ಮಗುವೊಂದರ ಮನೆಯಲ್ಲಿ ಟ್ಯೂಷನ್ ಮುಗಿಸಿ ಬರುತ್ತಿದ್ದೆ. ದಾರಿಯಲ್ಲಿ ಗಾಡಿಯೊಂದರಲ್ಲಿ ತಳ್ಳುಗಾಡಿ ಒಬ್ಬ ಮೊಮೋಸ್, ಬರ್ಗರ್, ಚೌಮಿನ್ನಂತಹ ಆಹಾರಗಳನ್ನು ತಯಾರಿಸುವುದನ್ನು ನೋಡಿದೆ. ಮಕ್ಕಳು ಮತ್ತು ಹಿರಿಯರು ಅದನ್ನು ತುಂಬಾ ಇಷ್ಟಪಟ್ಟು ತಿನ್ನುತ್ತಿದ್ದರು ಮತ್ತು ಹಣವನ್ನು ನೀಡುತ್ತಿದ್ದರು. ನನಗೂ ಸ್ವಲ್ಪ ಅಡುಗೆ ಮಾಡಲು ಬರುತ್ತದೆ ಮತ್ತು ಬಾರದಿರುವುದನ್ನು ಅಮ್ಮ ಕಲಿಸಿಕೊಡುತ್ತಾರೆ ಎಂದು ಯೋಚಿಸಿದೆ. ಮನೆಗೆ ಬಂದ ನಂತರ ನಾನು ಈ ಬಗ್ಗೆ ಆಳವಾಗಿ ಯೋಚಿಸಿದೆ. ಎಲ್ಲ ಕಡೆಯಿಂದಲೂ ನಿರಾಸೆಯಾದ ನಂತರವೇ ನಾನು ಈ ಕೆಲಸ ಮಾಡಲು ಮುಂದಾದೆ. ನನ್ನ ಬಳಿ ಇದ್ದ ಅಲ್ಪ ಹಣದಿಂದ ಫಾಸ್ಟ್ ಫುಡ್ಗೆ ಬೇಕಾದ ಪದಾರ್ಥಗಳನ್ನು ಮಾರುಕಟ್ಟೆಯಿಂದ ತಂದೆ ಮತ್ತು ಅಮ್ಮನ ಜೊತೆ ಈ ಬಗ್ಗೆ ಚರ್ಚಿಸಿದಾಗ ಅವರಿಗೂ ನನ್ನ ಯೋಚನೆ ಇಷ್ಟವಾಯಿತು. ಮೊದಲು ಅಮ್ಮನಿಗೆ ಆಶ್ಚರ್ಯವಾಯಿತು. ಅಮ್ಮ ಹೇಳಿದರು, ಮಗಳೇ, ಹಿಂದಿನ ಗಲ್ಲಿಯಲ್ಲಿ ಒಂದು ಸಣ್ಣ ಗೋದಾಮು ಇದೆ. ಅಲ್ಲಿಂದ ಜನರು ಗಾಡಿಗಳನ್ನು ಬಾಡಿಗೆಗೆ ತರುತ್ತಾರೆ. ಯಾರೋ ಅಲ್ಲಿ ತರಕಾರಿ ಮಾರುತ್ತಾರೆ, ಇನ್ಯಾರೋ ಹಣ್ಣು ಮಾರುತ್ತಾರೆ. ನೀನು ಸಹ ಅಲ್ಲಿಂದಲೇ ಗಾಡಿಯನ್ನು ಬಾಡಿಗೆಗೆ ಪಡೆದುಕೋ. ಮರುದಿನ ನಾನು ಆ ಗೋದಾಮಿನ ಮಾಲೀಕನ ಬಳಿ ಗಾಡಿ ಬಾಡಿಗೆಗೆ ಪಡೆಯಲು ಹೋದಾಗ ಅವನು ನನ್ನ ಮಾತು ಕೇಳಿ ಆಶ್ಚರ್ಯದಿಂದ ನೋಡಿದನು ಮತ್ತು ಒಂದೋ ನೀನು ಹುಡುಗಿ, ಮತ್ತೊಂದು ಕಡೆ ನೋಡಿದರೆ ನೀನು ಓದಿದವಳಂತೆ ಮತ್ತು ಒಳ್ಳೆಯ ಮನೆಯವಳಂತೆ ಕಾಣುತ್ತೀಯಾ ಎಂದನು. ಹೀಗೆ ಹೇಳುತ್ತಾ ಅವನು ನನ್ನನ್ನು ಒಂದು ರೀತಿಯ ವಿಚಿತ್ರ ದೃಷ್ಟಿಯಿಂದ ನೋಡಿದನು. ಅವನ ಮಾತು ಕೇಳಿ ನಾನು ದೀರ್ಘವಾಗಿ ನಿಟ್ಟುಸಿರುಬಿಟ್ಟೆ ಮತ್ತು ಅವರಿಗೆ ಹೇಳಿದೆ, ಏನಾಯಿತೀಗ? ನಾನು ಹುಡುಗಿಯಾದರೆ ಏನಾಯಿತು? ಈ ಸಮಾಜದಲ್ಲಿ ಹುಡುಗಿ ಎಂದು ಕೆಲಸ ನೀಡದಿದ್ದರೆ ಆ ಹುಡುಗಿ ಏನು ಮಾಡಬೇಕು? ಒಬ್ಬ ಓದಿದ ಮತ್ತು ಸಭ್ಯ ಹುಡುಗಿ ತನ್ನ ಗೌರವವನ್ನು ಪಣಕ್ಕಿಡಲು ಸಾಧ್ಯವಿಲ್ಲ ಮತ್ತು ಲಂಚ ನೀಡಲು ಅವಳ ಹತ್ತಿರ ಹಣವೂ ಇಲ್ಲದಿದ್ದಾಗ ತನ್ನ ಮನೆಯ ಜವಾಬ್ದಾರಿಯನ್ನು ಹೊತ್ತು ಗೌರವದಿಂದ ಹಣ ಗಳಿಸಲು ಇದೇ ದಾರಿಯನ್ನು ಕಂಡುಕೊಳ್ಳಬಹುದು. ನಾನು ದೊಡ್ಡ ವಿಶ್ವವಿದ್ಯಾಲಯವೊಂದರಲ್ಲಿ BA ಮುಗಿಸಿದ್ದೇನೆ ಮತ್ತು ತುಂಬಾ ಒಳ್ಳೆಯ ಅಂಕಗಳನ್ನು ಪಡೆದಿದ್ದೇನೆ. ನಾನು ಗೌರವಾನ್ವಿತ ತಂದೆಯ ಗೌರವಾನ್ವಿತ ಮಗಳು. ಆದರೆ ಏನು ಮಾಡಲಿ? ಈ ಸಮಾಜ ನನ್ನನ್ನು ತುಂಬಾ ಅಸಹಾಯಕಳನ್ನಾಗಿ ಮಾಡಿದೆ. ಯಾಕೆಂದರೆ ನನ್ನ ತಂದೆ ತೀರಿ ಹೋಗಿದ್ದಾರೆ ಮತ್ತು ನಾನು ಓದಿ ಬರೆದು ಜೀವನದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ತಲುಪಬೇಕು ಎಂಬುದು ಅವರ ಆಸೆಯಾಗಿತ್ತು. ನನ್ನನ್ನು ಓದಿಸಲು ನನ್ನ ತಂದೆ ತಾಯಿ ತುಂಬಾ ಶ್ರಮಪಟ್ಟಿದ್ದಾರೆ. ಅವರು ನನ್ನನ್ನು ಮಗನಂತೆ ಭಾವಿಸಿದರು ಮತ್ತು ನಾನು ಮಗನಂತೆ ಅವರಿಗೆ ಆಸರೆಯಾಗಬೇಕೆಂದು ಬಯಸಿದ್ದರು. ಆದರೆ ಈಗ ಅದರ ಫಲ ನೀಡುವ ಸಮಯ ಬಂದಾಗ ನನಗೆ ಎಲ್ಲಿಯೂ ಕೆಲಸ ಸಿಗುತ್ತಿಲ್ಲ. ಎಲ್ಲಿಗೆ ಹೋದರೂ ಎಲ್ಲರೂ ನನ್ನ ಲಾಭ ಪಡೆಯಲು ಬಯಸುತ್ತಿದ್ದಾರೆ. ಇಷ್ಟು ಹೇಳುವಾಗ ನನ್ನ ಮಾತುಗಳಲ್ಲಿ ಅಪಾರವಾದ ದುಃಖವಿತ್ತು.
ಆ ವ್ಯಕ್ತಿ ನನ್ನ ಮಾತನ್ನು ಗಮನವಿಟ್ಟು ಕೇಳಿದನು ಮತ್ತು ನಂತರ ನನ್ನೊಂದಿಗೆ ಹೇಳಿದನು, ಸರಿ ಮಗಳೇ, ನಾನು ನಿನಗೆ ಬಾಡಿಗೆಗೆ ತಳ್ಳುಗಾಡಿಯನ್ನು ಕೊಡುತ್ತೇನೆ ಮತ್ತು ಹಾದಿಯಲ್ಲಿ ಬರುವ ಕಷ್ಟಗಳಿಂದ ಎದೆಯೊಪ್ಪಿ ನಿಂತ ನಿನ್ನಂತಹ ಮಗಳ ಬಗ್ಗೆ ನನಗೆ ಹೆಮ್ಮೆಯಿದೆ. ಆ ವ್ಯಕ್ತಿ ಹೇಳಿದನು, ನಿನಗೆ ಮುಂಗಡ ಹಣ ಅಡ್ವಾನ್ಸ್ ನೀಡುವ ಯಾವುದೇ ಅಗತ್ಯವಿಲ್ಲ. ಮುಂದಿನ ತಿಂಗಳು ನಿನ್ನ ಬಳಿ ಹಣ ಬಂದಾಗ ಕೊಡು ಮಗಳೇ. ನಾನು ನಿನ್ನ ಮೇಲೆ ಕನಿಕರ ತೋರಿಸುತ್ತಿರುವುದು ಯಾಕೆಂದರೆ ನನಗೂ 5 ಹೆಣ್ಣುಮಕ್ಕಳಿದ್ದಾರೆ ಮತ್ತು ನನ್ನ ಹೆಣ್ಣುಮಕ್ಕಳ ಆಲೋಚನೆಯೂ ನಿನ್ನಂತೆಯೇ ಆಗಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಪ್ರತಿ ಮನೆಯಲ್ಲೂ ನಿನ್ನಂತಹ ಮಗಳಿದ್ದರೆ ತಂದೆ ತಾಯಿಯರಿಗೆ ಹೆಣ್ಣುಮಕ್ಕಳು ಹೊರೆಯಾಗಿ ಕಾಣುವುದಿಲ್ಲ. ಅವನು ತನ್ನ ಕಣ್ಣೀರನ್ನು ಹರಸಾಹಸಪಟ್ಟು ಮರೆಮಾಚುತ್ತಾ ಹೀಗೆ ಹೇಳಿ ನನಗೆ ಒಂದು ತಳ್ಳುಗಾಡಿಯನ್ನು ನೀಡಿದನು. ನಾನು ಅವರಿಗೆ ಧನ್ಯವಾದ ಹೇಳಿ ಮನೆಗೆ ಬಂದೆ. ನಾನು, ನನ್ನ ತಂಗಿಯರು ಮತ್ತು ಅಮ್ಮ ಎಲ್ಲರೂ ಸೇರಿ ಬರ್ಗರ್, ಚೌಮಿನ್, ಮೊಮೋಸ್ ಮತ್ತು ಫ್ರೆಂಚ್ ಫ್ರೈಸ್ನಂತಹ ಕೆಲವು ತಿಂಡಿಗಳನ್ನು ತಯಾರಿಸಿದೆವು ಮತ್ತು ಸಂಜೆಯ ಸಮಯದಲ್ಲಿ ಗಾಡಿಯೊಂದಿಗೆ ನನ್ನ ಮನೆಯಿಂದ ಹೊರಗೆ ಬಂದು ನಿಂತೆ. ನನ್ನ ಕಣ್ಣಿನಲ್ಲಿ ಪದೇ ಪದೇ ನೀರು ಬರುತ್ತಿತ್ತು. ಅದನ್ನು ನಾನು ನನ್ನ ದುಪ್ಪಟ್ಟಾದಿಂದ ಒರೆಸಿಕೊಳ್ಳುತ್ತಿದ್ದೆ. ನನ್ನ ಜೀವನದ ಇಷ್ಟು ವರ್ಷಗಳನ್ನು ಓದಿಗಾಗಿ ಯಾಕೆ ಮುಡುಪಾಗಿಟ್ಟೆ ಎಂಬ ಅರಿವು ನನಗೆ ತೀವ್ರವಾಗಿ ಉಂಟಾಗುತ್ತಿತ್ತು. ನಾನು ಎಲ್ಲಾದರೂ ಒಂದು ಸಣ್ಣಪುಟ್ಟ ಕೆಲಸ ಮಾಡಿಕೊಂಡಿದ್ದರೂ ನನ್ನ ತಂಗಿಯ ಮದುವೆ ಮಾಡುವಷ್ಟು ಹಣ ಸಂಪಾದಿಸುತ್ತಿದ್ದೆನೇನೋ ಅನಿಸುತ್ತಿತ್ತು. ನಾನು ಮೊದಲು ಮಾಡುತ್ತಿದ್ದ ಕೆಲಸದಿಂದ ಬಂದ ಹಣವನ್ನೆಲ್ಲ ಓದಿನಲ್ಲೇ ವ್ಯಯಿಸಿದ್ದೆ. ಈಗ ಈ ಸಮಯದಲ್ಲಿ ನನ್ನ ಕೈಯಲ್ಲಿ ಏನೂ ಇರಲಿಲ್ಲ ಮತ್ತು ಉಳಿದ ಅಲ್ಪಸ್ವಲ್ಪ ಹಣವು ಈ ಹೊಸ ಕೆಲಸದ ಸಾಮಗ್ರಿಗಳಿಗಾಗಿ ಖರ್ಚಾಗಿತ್ತು. ಈಗ ಇದೇ ಕೆಲಸವೇ ನನಗೆ ಆಸರೆಯಾಗಿತ್ತು. ಇಲ್ಲಿಂದಲೇ ನಾನು ಹಣ ಗಳಿಸಬೇಕಿತ್ತು. ಬಹಳ ಹೊತ್ತು ನಾನು ನನ್ನ ಗಾಡಿಯ ಬಳಿ ನಿಂತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದೆ. ಅಪ್ಪ ತೀರಿಹೋದ ನಂತರ ಇಂದು ಮತ್ತೊಮ್ಮೆ ನಾನು ಒಡೆದು ಚೂರಾದಂತೆ ಮತ್ತು ದಿಕ್ಕು ತೋಚದಂತೆ ಅನುಭವಿಸುತ್ತಿದ್ದೆ. ನಾನು ಆ ಗಾಡಿಯ ಕಡೆಗೆ ನೋಡಿದಾಗಲೆಲ್ಲ ನಾನು ಮನಸ್ಸು ಕೊಟ್ಟು ಓದುತ್ತಿದ್ದ ಆ ಹಳೆಯ ದಿನಗಳು ಕಣ್ಣ ಮುಂದೆ ಸುಳಿಯುತ್ತಿದ್ದವು. ಆ ಸಮಯದಲ್ಲಿ ನನ್ನ ಕಣ್ಣಲ್ಲಿ ಒಂದೇ ಒಂದು ಕನಸಿತ್ತು, ಓದಿ ಬರೆದು ನನ್ನ ತಂದೆ ತಾಯಿಯ ಎಲ್ಲಾ ಸಂಕಷ್ಟಗಳನ್ನು ದೂರ ಮಾಡಬೇಕು ಎಂದು. ಇಂದು ನನ್ನ ಈ ಸ್ಥಿತಿಯನ್ನು ನೋಡಿ ನನಗೆ ನನ್ನ ಮೇಲೆಯೇ ಕನಿಕರ ಬರುತ್ತಿತ್ತು. ದಿನವಿಡೀ ನಾನು ರಸ್ತೆಯ ಮೇಲೆ ಗಾಡಿಯೊಂದಿಗೆ ನಿಂತಿದ್ದೆ ಮತ್ತು ಎಲ್ಲಾ ಸಾಮಗ್ರಿಗಳು ಹಾಗೆಯೇ ಗಾಡಿಯ ಮೇಲಿದ್ದವು. ಕೆಲವು ಜನರು ಬಂದರು, ಕೆಲವರು ಚೌಮೀನ್ ತಿಂದರೆ ಇನ್ನು ಕೆಲವರು ಮೊಮೋಸ್ ಪಡೆದರು. ಜನರಿಗೆ ಇದೆಲ್ಲವೂ ಇಷ್ಟವಾಯಿತು. ಕೆಲವರು ಅಲ್ಲೇ ನಿಂತು ತಿಂದರೆ ಇನ್ನು ಕೆಲವರು ಮನೆಗೆ ಕೊಂಡೊಯ್ಯಲು ಪ್ಯಾಕ್ ಮಾಡಿಸಿಕೊಂಡರು. ರಾತ್ರಿಯ ಹೊತ್ತಿಗೆ ನನ್ನ ಬಳಿ ಸಾಕಷ್ಟು ಹಣ ಜಮೆಯಾಗಿತ್ತು. ನಾನು ಆ ಗಾಡಿಯನ್ನು ತೆಗೆದುಕೊಂಡು ಮತ್ತೆ ಗೋದಾಮಿಗೆ ಹೋದನು ಮತ್ತು ಇಂದಿನ ಪೂರ್ಣ ಗಳಿಕೆಯನ್ನು ಪ್ರಾಮಾಣಿಕವಾಗಿ ಗೋದಾಮಿನ ಮಾಲೀಕನ ಕೈಗಿಟ್ಟೆ. ಆ ಗೋದಾಮಿನ ಮಾಲೀಕನು ಸಂಜೆಯ ಹೊತ್ತು ನಾನು ಗಾಡಿಯನ್ನು ಅಲ್ಲೇ ನಿಲ್ಲಿಸಲು ಅನುಮತಿ ನೀಡಿದನು ಮತ್ತು ಅದರ ರಕ್ಷಣೆಯನ್ನು ತಾನು ಮಾಡುವುದಾಗಿ ಹೇಳಿದನು. ನಾನು ಅವರಿಗೆ ಇತರರಂತೆ ಗಾಡಿಯ ಅಡ್ವಾನ್ಸ್ ನೀಡಿದೆ. ಅವರು ಹೇಳಿದರು, ಮಗಳೇ, ನೀನು ತುಂಬಾ ಪ್ರಾಮಾಣಿಕಳು. ನಾನು ನಿನಗೆ ಅಡ್ವಾನ್ಸ್ ಬೇಡ ಎಂದಿದ್ದೆ. ಮುಂದಿನ ತಿಂಗಳು ಬಾಡಿಗೆ ಕೊಡು ಎಂದು ಹೇಳಿದ್ದೆ. ಆದರೆ ನೀನು ಕೇಳಲಿಲ್ಲ. ಅದಕ್ಕೆ ನಾನು ಹೇಳಿದೆ, ನನಗೆ ನಿಮ್ಮ ಸಹಾಯ ಬೇಕಿತ್ತು, ನಿಮ್ಮ ಆಸರೆಯಲ್ಲ. ಅವರು ಅಡ್ವಾನ್ಸ್ ಹಣವನ್ನು ಪಡೆದು ಉಳಿದ ಹಣವನ್ನು ನನಗೆ ನೀಡಿದರು. ನಾನು ಸಂತೋಷದಿಂದ ನನ್ನ ಮನೆಯ ಕಡೆಗೆ ಬಂದೆ. ಅಮ್ಮ ಬಾಗಿಲಲ್ಲಿ ನನಗಾಗಿ ಕಾಯುತ್ತಿದ್ದರು. ಆದರೆ ಇಂದು ಅವರ ಮನಸ್ಸಿನಲ್ಲಿ ಒಂದು ರೀತಿಯ ನೆಮ್ಮದಿಯಿತ್ತು, ಯಾವುದೇ ಚಿಂತೆಯಿರಲಿಲ್ಲ. ನನ್ನನ್ನು ನೋಡಿ ಅಮ್ಮ ಕೇಳಿದರು, ಏನಾಯಿತು ಮಗಳೇ, ಎಷ್ಟು ಹಣ ಲಾಭ ಸಿಕ್ಕಿತು? ನಾನು ಅಮ್ಮನಿಗೆ ಹಣವನ್ನು ತೋರಿಸಿದಾಗ ಅಮ್ಮ ತುಂಬಾ ಸಂತೋಷಪಟ್ಟರು ಮತ್ತು ಹೇಳಿದರು, ಈ ಹಣದಿಂದ ನಮ್ಮ 2-3 ದಿನದ ಜೀವನ ಆರಾಮವಾಗಿ ಕಳೆದು ಹೋಗುತ್ತದೆ. ಅಂದು ನನ್ನ 2 ತಂಗಿಯರು ತುಂಬಾ ಸಂತೋಷಪಟ್ಟರು ಮತ್ತು ಅವರು ನನಗೆ ಹೇಳಿದರು, ಅಕ್ಕ, ಇಂದು ಅಪ್ಪನ ಆತ್ಮಕ್ಕೆ ತುಂಬಾ ಶಾಂತಿ ಸಿಕ್ಕಿರುತ್ತದೆ ಮತ್ತು ಅವರು ತುಂಬಾ ಖುಷಿಯಾಗಿರುತ್ತಾರೆ. ನಾನು ಕೂಡ ಸಂತೋಷಪಟ್ಟೆ ಮತ್ತು ದೇವರು ನಿಧಾನವಾಗಿ ಎಲ್ಲವನ್ನೂ ಸರಿಪಡಿಸುತ್ತಾನೆ ಎಂದು ನನಗೆ ತಿಳಿದಿತ್ತು. ಅಮ್ಮ ನನಗೆ ಹೇಳಿದರು, ಮಗಳೇ, ನಿನಗೆ ಕೆಲಸ ಸಿಗದಿದ್ದರೂ ಸಹ ದೇವರ ಯಾವುದೋ ಒಂದು ಒಳ್ಳೆಯ ಉದ್ದೇಶ ಇದರ ಹಿಂದೆ ಅಡಗಿತ್ತು. ಆದ್ದರಿಂದ ಉದಾಸೀನರಾಗುವ ಅಥವಾ ಚಿಂತಿಸುವ ಅಗತ್ಯವಿಲ್ಲ. ನಾನು ನನ್ನ 2 ತಂಗಿಯರನ್ನೂ ಅಪ್ಪಿಕೊಂಡೆ. ಆದರೆ ಅಮ್ಮನ ಹೃದಯದಲ್ಲಿ ನೋವು ಉಂಟಾಗಿದೆ ಎಂಬ ವಿಷಯದ ಬಗ್ಗೆ ನಾವು 3 ಸಹೋದರಿಯರು ಸಂಪೂರ್ಣವಾಗಿ ಅಜ್ಞಾನಿಗಳಾಗಿದ್ದೆವು. ಆದರೆ ಅವಳು ಅದನ್ನು ನನ್ನ ಮುಂದೆ ತೋರಿಸಿಕೊಳ್ಳುತ್ತಿರಲಿಲ್ಲ. ನನ್ನ ಕೆಲಸ ಈಗ ಹೀಗೆಯೇ ಸಾಗುತ್ತಿತ್ತು. ನನ್ನ 2 ತಂಗಿಯರು ಮತ್ತು ಅಮ್ಮ ಕೂಡ ನನಗೆ ಸಾಥ್ ನೀಡುತ್ತಿದ್ದರು ಮತ್ತು ನಾನು ಒಬ್ಬಳೇ ಹೊರಗೆ ಬಂದು ಫಾಸ್ಟ್ ಫುಡ್ ಗಾಡಿಯನ್ನು ಹಾಕುತ್ತಿದ್ದೆ. ಇಂದು ಕೂಡ ಪ್ರತಿದಿನದಂತೆಯೇ ದಿನವಾಗಿತ್ತು ಮತ್ತು ತುಂಬಾ ಸೆಖೆಯಾಗುತ್ತಿತ್ತು. ಬೆವರು ಒಂದು ಕ್ಷಣವೂ ನಿಲ್ಲುತ್ತಿರಲಿಲ್ಲ. ಸೂರ್ಯ ನೆತ್ತಿಯ ಮೇಲೆ ನಿಂತಿದ್ದನು. ಇಂತಹ ಸಮಯದಲ್ಲಿ ಪ್ರತಿಯೊಬ್ಬರೂ ಬಿಸಿಲಿನಿಂದ ಹೈರಾಣಾಗುತ್ತಿದ್ದರು ಮತ್ತು ನೆರಳಿನ ಹುಡುಕಾಟದಲ್ಲಿದ್ದರು. ಆದರೆ ನಾನು ಮಾತ್ರ ರಸ್ತೆಯ ಮೇಲೆಯೇ ನಿಂತಿದ್ದೆ.
ಯಾಕೆಂದರೆ ಇಲ್ಲಿ ನಿಂತರೆ ನನ್ನ ಗಾಡಿಯಲ್ಲಿ ಹೆಚ್ಚು ತಿಂಡಿಗಳು ಮಾರಾಟವಾಗುತ್ತಿದ್ದವು. ನಾನು ನೆರಳಿನ ಕಡೆಗೆ ಹೋಗಲು ಪ್ರಯತ್ನಿಸಿದರೆ ಆ ಜಾಗ ರಸ್ತೆಯಿಂದ ಸ್ವಲ್ಪ ದೂರವಾಗುತ್ತಿತ್ತು. ಈ ರೀತಿಯಾಗಿ ಅಲ್ಲಿ ಗ್ರಾಹಕರು ಕಡಿಮೆ ಬರುತ್ತಿದ್ದರು. ಇದೇ ಕಾರಣಕ್ಕಾಗಿ ನಾನು ರಸ್ತೆಯ ಮೇಲೆಯೇ ನಿಲ್ಲುತ್ತಿದ್ದೆ. ಆದರೆ ಇಂದು ಬಿಸಿಲು ತುಂಬಾ ಹೆಚ್ಚಾಗಿದ್ದರಿಂದ ರಸ್ತೆಗಳು ಕೂಡ ನಿರ್ಜನವಾಗಿದ್ದವು. ಮಧ್ಯಾಹ್ನವಾಗಿತ್ತು ಮತ್ತು ನಾನು ಇನ್ನೂ ಅಲ್ಲೇ ಇದ್ದೆ. ಇದುವರೆಗೆ ನನ್ನ ಗಾಡಿಯಿಂದ ತುಂಬಾ ಕಡಿಮೆ ತಿಂಡಿಗಳು ಮಾರಾಟವಾಗಿದ್ದವು. ಎಲ್ಲವೂ ಮಾರಾಟವಾಗಲಿ ಎಂದು ನಾನು ಪ್ರಾರ್ಥಿಸುತ್ತಿದ್ದೆ. ಆಗ ನನಗೆ ಒಳ್ಳೆಯ ಹಣ ಸಿಗುತ್ತಿತ್ತು, ಯಾಕೆಂದರೆ ನನ್ನ ತಂಗಿಯ ಮದುವೆ ಈಗ ಹತ್ತಿರ ಬರುತ್ತಿತ್ತು. ಇದಕ್ಕಾಗಿ ನಾನು ಹೆಚ್ಚು ಹೆಚ್ಚು ಹಣ ಗಳಿಸಬೇಕಿತ್ತು. ತಂಗಿಯ ಮದುವೆಗೆ ಹಣ ಉಳಿಸಲು ನಾವು ಮನೆಯಲ್ಲಿ ಹೊಟ್ಟೆ ಹಸಿದುಕೊಂಡು ಜೀವನ ಸಾಗಿಸುತ್ತಿದ್ದೆವು. ರಾತ್ರಿಯಾಯಿತು. ರಾತ್ರಿ ಹೊತ್ತು ಹೆಚ್ಚಿನ ಜನರು ಅಡ್ಡಾಡಲು ಹೊರಬರುತ್ತಾರೆ ಮತ್ತು ತಿನ್ನಲು ಕುಡಿಯಲು ಮಾಡುತ್ತಾರೆ. ರಾತ್ರಿಯ ಸಮಯದಲ್ಲಿ ನನ್ನ ತಿಂಡಿಗಳು ಸಾಕಷ್ಟು ಚೆನ್ನಾಗಿ ಮಾರಾಟವಾದವು. ರಾತ್ರಿ ಸುಮಾರು ಮಧ್ಯರಾತ್ರಿ 2 ಗಂಟೆ ಆಗುತ್ತಿತ್ತು. ನಾನು ನನ್ನ ಗಾಡಿಯ ಎಲ್ಲಾ ಸಾಮಗ್ರಿಗಳನ್ನು ಪ್ಯಾಕ್ ಮಾಡಿ ಮನೆಗೆ ಹೋಗಲು ತಯಾರಾಗುತ್ತಿದ್ದೆ. ಅದೇ ಸಮಯದಲ್ಲಿ ನಾನು ರಸ್ತೆಯ ಬದಿಯಲ್ಲಿ ಒಬ್ಬ ಹುಡುಗಿಯನ್ನು ನೋಡಿದೆ. ಅವಳ ಜೊತೆ 2 ವರ್ಷದ ಮಗು ಕೂಡ ಇತ್ತು. ಆ ಹುಡುಗಿ ತುಂಬಾ ಗಾಬರಿಯಾದಂತೆ ಕಾಣುತ್ತಿದ್ದಳು. ಅವಳು ತುಂಬಾ ಸಂಕಷ್ಟದಲ್ಲಿದ್ದಾಳೆ ಮತ್ತು ಯಾವುದೋ ವಿಷಯಕ್ಕೆ ತುಂಬಾ ಹೆದರಿದ್ದಾಳೆ ಎಂಬುದು ಅವಳ ಮುಖದಿಂದಲೇ ತಿಳಿಯುತ್ತಿತ್ತು. ನಾನು ಒಂದು ಕ್ಷಣ ಆ ಹುಡುಗಿಯ ಕಡೆಗೆ ನೋಡಿದೆ, ಆದರೆ ಅವಳು ನನ್ನ ಕಡೆಗೆ ಗಮನ ಕೊಡುತ್ತಿರಲಿಲ್ಲ. ಅವಳು ಪದೇ ಪದೇ ಇತ್ತತ್ತ ನೋಡುತ್ತಿದ್ದಳು. ಬಹುಶಃ ಅವಳು ಯಾರಿಂದಲೋ ಅಡಗಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ನಾನು ಬಹಳ ಹೊತ್ತು ಆ ಹುಡುಗಿಯ ಚಲನವಲನಗಳನ್ನು ಗಮನಿಸುತ್ತಿದ್ದೆ. ಅಷ್ಟರಲ್ಲೇ ಆ ಹುಡುಗಿ ಅಲ್ಲಿಂದ ಸರಿದು ಬಂದು ನನ್ನ ಗಾಡಿಯ ಹತ್ತಿರ ನಿಂತುಕೊಂಡಳು. ಅವಳು ತನ್ನ ದುಪ್ಪಟ್ಟಾದಿಂದ ಅರ್ಧ ಮುಖವನ್ನು ಮುಚ್ಚಿಕೊಂಡಿದ್ದಳು ಮತ್ತು ತನ್ನ ಜೊತೆಗಿದ್ದ 2 ವರ್ಷದ ಮಗುವಿನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು. ಆಕೆಗೆ ಏನಾಗಿದೆ ಎಂದು ಕೇಳೋಣ ಎಂದು ನಾನು ಒಂದು ಕ್ಷಣ ಯೋಚಿಸಿದೆ. ಆದರೆ ಆ ಹುಡುಗಿ ಯಾವುದಾದರೂ ದೊಡ್ಡ ಮನೆಯವಳಾಗಿದ್ದು ಬಡವಿಯಾದ ನನ್ನ ಮೇಲೆ ಕಿರುಚಾಡಿದರೆ ಹೇಗೆ ಎಂದು ನಾನು ಮೌನವಾಗುಳಿದೆ. ಇದೇ ಕಾರಣಕ್ಕಾಗಿ ನಾನು ಸುಮ್ಮನೆ ಅವಳನ್ನು ನೋಡುತ್ತಿದ್ದೆ. ಅವಳ ಜೊತೆಗಿದ್ದ ಮಗು ಬಹುಶಃ ಈಗ ಸುಸ್ತಾಗುತ್ತಿತ್ತು. ಆ ಮಗುವಿನ ಮುಖ ಆಯಾಸದಿಂದ ಕೆಂಪಾಗುತ್ತಿತ್ತು. ನೋಡಲು ಅವರಿಬ್ಬರೂ ಯಾವುದೋ ಒಳ್ಳೆಯ ಮನೆಯವರಂತೆ ಕಾಣುತ್ತಿದ್ದರು. ಅಂತಹ ಸ್ಥಿತಿಯಲ್ಲಿ ಅವರಿಬ್ಬರೂ ಅಷ್ಟು ತಡರಾತ್ರಿ ರಸ್ತೆಯ ಮಧ್ಯೆ ನಿಂತಿರುವುದು ನನಗೆ ಅರ್ಥವಾಗುತ್ತಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಆ ಮಗು ಆ ಹುಡುಗಿಗೆ ತನಗೆ ಹಸಿವಾಗುತ್ತಿದೆ ಎಂದು ಹೇಳಿತು. ಅದಕ್ಕೆ ಆ ಹುಡುಗಿ ಮಗುವನ್ನು ನೋಡಿ ಸ್ವಲ್ಪ ಹೊತ್ತು ತಡಿ, ನಾನು ಏನಾದರೂ ತಿನ್ನಲು ತರುತ್ತೇನೆ ಎಂದು ಹೇಳಿದಳು. ಆದರೆ ಆ ಮಗು ಬಹುಶಃ ಬಹಳ ಹೊತ್ತಿನಿಂದ ಹಸಿದಿತ್ತು. ಆದ್ದರಿಂದ ಅದಕ್ಕೆ ಈಗ ಹಸಿವನ್ನು ತಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ಅದು ಅಳಲು ಶುರುಮಾಡಿತು. ಆದರೆ ಆ ಹುಡುಗಿ ಮಾತ್ರ ಆ ಮಗುವಿಗೆ ತಿನ್ನಲು ಏನನ್ನೂ ಕೊಡಲಿಲ್ಲ. ನಾನು ಗಮನವಿಟ್ಟು ಆ ಹುಡುಗಿಯನ್ನು ನೋಡಿದಾಗ ಅವಳ ಕೈಯಲ್ಲಿ ಯಾವುದೇ ಪರ್ಸ್ ಇರಲಿಲ್ಲ. ಈ ಹುಡುಗಿಯ ಹತ್ತಿರ ಹಣವಿಲ್ಲ ಎಂಬುದು ನನಗೆ ಅರ್ಥವಾಯಿತು. ಅದಕ್ಕಾಗಿಯೇ ಅವಳು ಮಗುವಿಗೆ ತಿನ್ನಲು ಏನನ್ನೂ ಕೊಡಲು ಸಾಧ್ಯವಾಗುತ್ತಿಲ್ಲ. ಆ ಮಗು ನನ್ನ ಗಾಡಿಯನ್ನು ನೋಡಿ ತನಗೆ ಬರ್ಗರ್ ಮತ್ತು ಮೊಮೋಸ್ ಬೇಕು ಎಂದು ತನ್ನ ಜೊತೆಗಿದ್ದ ಹುಡುಗಿಯ ಹತ್ತಿರ ಹಠ ಮಾಡತೊಡಗಿತು. ಆದರೆ ಆ ಹುಡುಗಿ ಆ ಮಗುವನ್ನು ಗದರಿಸಿದಳು. ಸ್ವಲ್ಪ ಹೊತ್ತು ಆ ಮಗು ಸುಮ್ಮನಾಯಿತು. ಆದರೆ ಮತ್ತೆ ಗಾಡಿಯ ಮೇಲಿದ್ದ ತಿಂಡಿಗಳನ್ನು ನೋಡತೊಡಗಿತು. ಆ ಹುಡುಗಿ ಒಮ್ಮೆ ಅದಕ್ಕೆ ಬೈದರೆ ಮತ್ತೊಮ್ಮೆ ಪ್ರೀತಿಯಿಂದ ಸಮಾಧಾನಪಡಿಸುತ್ತಿದ್ದಳು. ನನಗೆ ಇದೆಲ್ಲವನ್ನೂ ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ, ಯಾಕೆಂದರೆ ನಾನು ಯಾರನ್ನೂ ಹಸಿದಿರುವಂತೆ ನೋಡಲಾರೆ. ಅದು ಒಂದು ಮುಗ್ಧ ಮಗು ಮತ್ತು ಹಸಿವಿನಿಂದ ಚಡಪಡಿಸುತ್ತಿತ್ತು. ನಾನು ಒಂದು ಪ್ಲೇಟ್ ಮೊಮೋಸ್ ತಯಾರಿಸಿ ಆ ಮಗುವಿಗೆ ಕೊಟ್ಟೆ. ಅವಳ ಜೊತೆಗಿದ್ದ ಹುಡುಗಿ ತಿರುಗಿ ನನ್ನ ಕಡೆ ನೋಡಿದಳು. ನಂತರ ಆ ಹುಡುಗಿ ನನಗೆ ಹೇಳಿದಳು, ಇದನ್ನು ನೀವೇ ಇಟ್ಟುಕೊಳ್ಳಿ, ನನ್ನ ಬಳಿ ಈಗ ಹಣವಿಲ್ಲ, ಆದ್ದರಿಂದ ನಾನು ನಿಮಗೆ ಏನನ್ನೂ ಕೊಡಲು ಸಾಧ್ಯವಿಲ್ಲ. ಅಷ್ಟರಲ್ಲೇ ಆ ಮಗು ನನ್ನಿಂದ ಮೊಮೋಸ್ ಪ್ಲೇಟ್ ಪಡೆದುಕೊಂಡಿತ್ತು. ಆ ಹುಡುಗಿ ಆ ಮಗುವಿನ ಕೈಯಿಂದ ಪ್ಲೇಟ್ ಕಿತ್ತುಕೊಂಡು ಅದನ್ನು ಮತ್ತೆ ನನ್ನ ಕಡೆಗೆ ನೀಡಿದಳು. ಆ ಮಗು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿತು. ಬಹುಶಃ ಹಸಿವು ಈಗ ಅದರ ಸಹನೆಯನ್ನು ಮೀರಿತ್ತು. ಆಗಲೇ ಅಲ್ಲವೇ ಶಿಖಾ, ಆ ಹುಡುಗಿ ನಿಮ್ಮ ಜೊತೆ ಮನೆಗೆ ಬಂದದ್ದು? ಆ ಮಗುವಿನ ಹಸಿವು ಮತ್ತು ಆ ಹುಡುಗಿಯ ಅಸಹಾಯಕತೆ ನಿಮ್ಮ ಮನಕರಗುವಂತೆ ಮಾಡಿತು. ಆ ರಾತ್ರಿ ಮುಂದೆ ಏನಾಯಿತು ಎಂದು ತಿಳಿಯಲು ನಾನು ಕುತೂಹಲದಿಂದ ಕಾಯುತ್ತಿದ್ದೇನೆ. ನಿಮ್ಮ ಕಥೆಯ ಮುಂದಿನ ಭಾಗವನ್ನು ಹಂಚಿಕೊಳ್ಳುತ್ತೀರಾ? ನಾನು ಮತ್ತೊಮ್ಮೆ ಆ ಮಗುವಿಗೆ ಮೊಮೋಸ್ ಪ್ಲೇಟ್ ನೀಡಿದೆ ಮತ್ತು ಆ ಹುಡುಗಿಯ ಕಡೆಗೆ ನೋಡಿ, ಪರವಾಗಿಲ್ಲ ತಂಗಿ, ಮಗು ಅಲ್ವಾ, ನೀವು ಹಣ ಕೊಡಬೇಡಿ, ಏನೂ ತೊಂದರೆಯಿಲ್ಲ ಎಂದೆ. ನನ್ನ ಮಾತನ್ನು ಕೇಳಿ ಆ ಹುಡುಗಿಯ ಕಣ್ಣಲ್ಲಿ ನೀರು ಬಂದವು. ನಂತರ ಏನೂ ಯೋಚಿಸಿ ನಾನು ಆಕೆಗೆ, ನಿಮಗೂ ಹಸಿವಾಗುತ್ತಿದ್ದರೆ ನೀವು ಕೂಡ ಏನಾದರೂ ತಿನ್ನಬಹುದು, ಹಣದ ಬಗ್ಗೆ ಚಿಂತಿಸಬೇಡಿ ಎಂದೆ. ಈ ಮಾತು ಕೇಳಿದ ಕೂಡಲೇ ಆ ಹುಡುಗಿ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು.
ಆಕೆ ಹಾಗೆ ಅಳುತ್ತಿರುವುದನ್ನು ಕಂಡು ನನಗೆ ಗಾಬರಿಯಾಯಿತು, ಏಕೆಂದರೆ ಆಕೆ ಈ ರೀತಿ ಅಳುತ್ತಾಳೆ ಎಂದು ನಾನು ನಿರೀಕ್ಷಿಸಿರಲಿಲ್ಲ. ಬಹಳ ಹೊತ್ತಿನ ನಂತರ ಆಕೆ ಶಾಂತಳಾದಾಗ ನನಗೆ ಹೇಳಿದಳು, ನೀವು ನಿಜವಾಗಿಯೂ ನನಗೆ ಸಹಾಯ ಮಾಡಬೇಕೆಂದಿದ್ದರೆ ದಯವಿಟ್ಟು ನನ್ನ ಮಗುವಿನೊಂದಿಗೆ ನನ್ನನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ. ರಾತ್ರಿ ಬಹಳವಾಯಿತು, ನನಗೆ ತಲೆ ಮರೆಸಿಕೊಳ್ಳಲು ಎಲ್ಲಿಯೂ ಜಾಗವಿಲ್ಲ. ನಾನು ರಸ್ತೆಯಲ್ಲಿ ಅಲೆದಾಡುತ್ತಿದ್ದೇನೆ. ಇಲ್ಲಿ ನನ್ನ ಗೌರವಕ್ಕೆ ಇಜ್ಜತ್ ರಕ್ಷಣೆಯಿಲ್ಲ. ನಾಳೆ ಬೆಳಿಗ್ಗೆಯಾಗುತ್ತಲೇ ನಾನು ನಿಮ್ಮ ಮನೆಯಿಂದ ಹೊರಟು ಹೋಗುತ್ತೇನೆ. ನಾನು ಆಶ್ಚರ್ಯದಿಂದ ಆ ಹುಡುಗಿಯ ಮಾತನ್ನು ಕೇಳುತ್ತಿದ್ದೆ. ನನ್ನ ತಳ್ಳುಗಾಡಿಯಿಂದ ಆಕೆಗೆ ತಿನ್ನಲು ಏನನ್ನಾದರೂ ಕೊಟ್ಟು ಸಹಾಯ ಮಾಡುವುದು ಮಾತ್ರ ನನಗಾದ ಕೆಲಸವಾಗಿತ್ತು. ಅದಕ್ಕಿಂತ ಹೆಚ್ಚಿನ ಸಹಾಯ ಮಾಡುವುದು ನನ್ನ ಕೈಯಲ್ಲಿರಲಿಲ್ಲ. ಆದರೆ ಆ ಹುಡುಗಿ ನನ್ನ ಮುಂದೆ ಕೈ ಮುಗಿದು ಬೇಡಿಕೊಂಡಳು, ನೀನೊಬ್ಬಳು ಹುಡುಗಿ, ನನ್ನ ನೋವನ್ನು ನಿನ್ನಷ್ಟು ಚೆನ್ನಾಗಿ ಬೇರೆ ಯಾರೂ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಿನಗೆ ದೇವರ ಮೇಲಾಣೆ, ನನ್ನನ್ನು ನಿನ್ನ ಮನೆಗೆ ಕರೆದುಕೊಂಡು ಹೋಗು. ಇಲ್ಲಿ ನಾನು ಸುರಕ್ಷಿತಳಲ್ಲ. ಆಕೆಯ ಮಾತನ್ನು ಕೇಳಿ ನಾನು ಆಲೋಚನೆಯಲ್ಲಿ ಮುಳುಗಿದೆ ಮತ್ತು ನನಗೆ ಆಕೆಯ ಮೇಲೆ ಕನಿಕರ ಉಂಟಾಯಿತು. ನಾನು ಯೋಚಿಸಿದೆ, ಒಂದು ವೇಳೆ ನಾನು ಇವಳನ್ನು ಇಲ್ಲೇ ಬಿಟ್ಟು ಹೋದರೆ ಮತ್ತು ಈಕೆಯ ಜೊತೆ ಏನಾದರೂ ಕೆಟ್ಟದ್ದು ಸಂಭವಿಸಿದರೆ ಬಹುಶಃ ಅದಕ್ಕೆ ನಾನೇ ಜವಾಬ್ದಾರಿಯಾಗುತ್ತೇನೆ. ನಾನು ಒಬ್ಬಳು ಹುಡುಗಿಯಾಗಿದ್ದೆ. ನಾನು ಕೆಲಸ ಹುಡುಕಿಕೊಂಡು ಜನರ ಬಳಿ ಹೋದಾಗಲೆಲ್ಲ ಅವರು ನನ್ನನ್ನು ಎಷ್ಟು ಕೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದರು ಮತ್ತು ನನ್ನ ಮೇಲೆ ಬಲವಂತ ಮಾಡಲು ಪ್ರಯತ್ನಿಸುತ್ತಿದ್ದರು ಎಂಬುದು ನನಗೆ ತಿಳಿದಿತ್ತು. ದೇವರು ನನ್ನ ಮಾನವನ್ನು ಉಳಿಸಿದ್ದನು ಮತ್ತು ನಾನು ನನ್ನ ಗೌರವವನ್ನು ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದೆ. ಆದರೆ ಈ ಹುಡುಗಿಯ ಜೊತೆ ಮುಗ್ಧ ಮಗುವಿದೆ ಮತ್ತು ಆಕೆ ನನ್ನನ್ನು ಬೇಡಿಕೊಳ್ಳುತ್ತಿದ್ದಾಳೆ. ನಾನು ಆಕೆಯ ಮಾತನ್ನು ಕೇಳಲೇಬೇಕು. ನಾನು ಅದೇ ಕ್ಷಣದಲ್ಲಿ ಆ ಹುಡುಗಿಯನ್ನು ರಕ್ಷಿಸಬೇಕೆಂದು ನಿರ್ಧರಿಸಿದೆ ಮತ್ತು ನಂತರ ಆಕೆಯನ್ನು ನನ್ನೊಂದಿಗೆ ಮನೆಗೆ ಕರೆದುಕೊಂಡು ಬಂದೆ. ನಾನು ಆ ಹುಡುಗಿ ಮತ್ತು ಆಕೆಯ 2 ವರ್ಷದ ಮಗುವನ್ನು ಕರೆದುಕೊಂಡು ಮನೆಗೆ ಬಂದಾಗ ನನ್ನ ತಾಯಿ ಮತ್ತು 2 ಸಹೋದರಿಯರು ಆಶ್ಚರ್ಯಚಕಿತರಾದರು. ಅವರು ಆ ಹುಡುಗಿ ಮತ್ತು ಮಗುವನ್ನು ಕುತೂಹಲದಿಂದ ನೋಡುತ್ತಿದ್ದರು. ನಾನು ನನ್ನ ತಂಗಿಗೆ ಹೋಗಿ ಅವರಿಗೆ ತಿನ್ನಲು ಏನಾದರೂ ತೆಗೆದುಕೊಂಡು ಬಾ ಮತ್ತು ಅವರಿಬ್ಬರಿಗೂ ಊಟ ಕೊಡು ಎಂದೆ. ಅಮ್ಮ ಕೂಡ ಆ ಹುಡುಗಿಯನ್ನು ಅಚ್ಚರಿಯಿಂದ ನೋಡುತ್ತಿದ್ದರು. ನನ್ನ ತಂಗಿ ಸಾಕ್ಷಿ ಆ ಹುಡುಗಿ ಮತ್ತು ಮಗುವನ್ನು ಒಳಗಿನ ಕೋಣೆಗೆ ಕರೆದುಕೊಂಡು ಹೋದಳು. ನಂತರ ನಾನು ಮಧ್ಯಾಹ್ನದಿಂದ ಆ ಹುಡುಗಿ ಹೇಗೆ ರಸ್ತೆಯಲ್ಲೇ ನಿಂತಿದ್ದಳು ಎಂಬ ಪೂರ್ತಿ ವಿಷಯವನ್ನು ಅವರಿಗೆ ತಿಳಿಸಿದೆ. ಈಗ ಮಧ್ಯರಾತ್ರಿಯಾಗಿತ್ತು. ಅಂತಹ ಸಮಯದಲ್ಲಿ ಆಕೆಯ ಜೊತೆ ಏನಾದರೂ ಅನಾಹುತ ನಡೆದಿದ್ದರೆ ಏನಾಗುತ್ತಿತ್ತು? ಮಗರ್ ಅಮ್ಮ ನನ್ನ ಮಾತನ್ನು ಕೇಳಿ ಹೇಳಿದರು, ನಮಗೆ ಈ ಹುಡುಗಿ ಯಾರೆಂದು ತಿಳಿದಿಲ್ಲ. ಸುಖಾಸುಮ್ಮನೆ ಯಾವುದಾದರೂ ಸಂಕಷ್ಟಕ್ಕೆ ಸಿಲುಕಿಕೊಳ್ಳಬಾರದು. ಈ ಹುಡುಗಿ ಯಾರು, ಎಲ್ಲಿಂದ ಬಂದಿದ್ದಾಳೆ ಎಂಬುದು ನಮಗೆ ಗೊತ್ತಿಲ್ಲ ಮತ್ತು ಈಕೆಯೇ ಸ್ವತಃ ತನಗೆ ಸುರಕ್ಷತೆಯಿಲ್ಲ ಎಂದು ಹೇಳುತ್ತಿದ್ದಾಳೆ. ಯಾರ ಭಯ ಈಕೆಗೆ ಇದೆಯೋ ಯಾರಿಗೆ ಗೊತ್ತು? ಅಮ್ಮನ ಮಾತು ಕೇಳಿ ನನಗೂ ಆತಂಕವಾಯಿತು. ಆದರೂ ಅಮ್ಮನಿಗೆ ಹೇಳಿದೆ, ಇವತ್ತು ಒಂದು ರಾತ್ರಿ ಆಕೆ ಇಲ್ಲೇ ಇರಲಿ, ನಾಳೆ ಬೆಳಿಗ್ಗೆ ಏನಾಗುತ್ತದೋ ನೋಡೋಣ. ನಾಳೆ ಬೆಳಿಗ್ಗೆ ಆಕೆಯ ಮನೆಯವರ ವಿಳಾಸ ಪತ್ತೆ ಹಚ್ಚಿ ಅಲ್ಲಿಗೆ ಕಳುಹಿಸಿಕೊಡುತ್ತೇನೆ. ನನ್ನ ಮಾತನ್ನು ಕೇಳಿ ಅಮ್ಮ ಸುಮ್ಮನಾದರು. ಆದರೆ ಅವರ ಮುಖದಲ್ಲಿದ್ದ ಆತಂಕ ಮಾತ್ರ ದೂರವಾಗಿರಲಿಲ್ಲ. ಆ ಹುಡುಗಿ ನನ್ನ ತಂಗಿಯರ ಕೋಣೆಯಲ್ಲಿ ಮಗುವಿನೊಂದಿಗೆ ಮಲಗಿದ್ದಳು. ನಾನು ಕೂಡ ನನ್ನ ಕೋಣೆಗೆ ಮಲಗಲು ಹೋದೆ. ಆದರೆ ಸ್ವಲ್ಪ ಸಮಯದ ನಂತರ ಇದ್ದಕ್ಕಿದ್ದಂತೆ ನನ್ನ ಕಣ್ಣು ತೆರೆಯಿತು. ನಾನು ಹಾಸಿಗೆಯ ಮೇಲೆ ಮಲಗಿದ್ದಾಗ ಇದ್ದಕ್ಕಿದ್ದಂತೆ ಎಚ್ಚರವಾಯಿತು. ಇನ್ನೂ ನಿದ್ದೆ ಪೂರ್ತಿಯಾಗಿ ಹೋಗಿರಲಿಲ್ಲ. ಅಷ್ಟರಲ್ಲೇ ನನ್ನ ಕಿವಿಗೆ ಒಂದು ವಿಚಿತ್ರವಾದ ಶಬ್ದ ಕೇಳಿಸಿತು. ನಾನು ಎದ್ದು ಹೊರಗೆ ಅಂಗಳಕ್ಕೆ ಬಂದೆ. ಯಾರೋ ನಮ್ಮ ಮನೆಯ ಬಾಗಿಲನ್ನು ಜೋರಾಗಿ ಬಡಿಯುತ್ತಿದ್ದರು. ಪೊಲೀಸ್ ಸೈರನ್ ಶಬ್ದ ಕೂಡ ಕೇಳಿಬರುತ್ತಿತ್ತು. ನನಗೆ ಏನಾಗುತ್ತಿದೆ ಎಂದು ತಿಳಿಯದೆ ಕಾಲುಗಳ ಕೆಳಗಿನ ಭೂಮಿ ಜಾರಿದಂತಾಯಿತು. ಮನೆಯವರೆಲ್ಲರೂ ಎದ್ದು ಅಂಗಳಕ್ಕೆ ಬಂದರು. ನಾನು ಧೈರ್ಯ ಮಾಡಿ ಮುಂದಕ್ಕೆ ಹೋಗಿ ಬಾಗಿಲು ತೆರೆದೆ. ಬಾಗಿಲಲ್ಲಿ 2 ವ್ಯಕ್ತಿಗಳು ನಿಂತಿದ್ದರು ಮತ್ತು ಅವರ ಹಿಂದೆ ಪೊಲೀಸರು ಕೂಡ ಇದ್ದರು. ಆ 2 ವ್ಯಕ್ತಿಗಳು ನನ್ನನ್ನು ತಳ್ಳಿ ಮನೆಯೊಳಗೆ ನುಗ್ಗಿದರು. ಅವರಲ್ಲಿ ಒಬ್ಬ ನನ್ನ ಕೈ ಹಿಡಿದು ಗದರಿಸುತ್ತಾ ಕೇಳಿದ, ಎಲ್ಲಿದ್ದಾಳೆ ನನ್ನ ಮಗಳು? ನಾನು ನನ್ನ ಕೈ ಬಿಡಿ ಎಂದು ಕಿರುಚಿದೆ. ನನ್ನ ತಾಯಿ ಮತ್ತು ತಂಗಿಯರು ಕೂಡ ಭಯದಿಂದ ಕಿರುಚುತ್ತಿದ್ದರು. ಅಷ್ಟರಲ್ಲೇ ಆ ಹುಡುಗಿ ಕೂಡ ಕೋಣೆಯಿಂದ ಹೊರಗೆ ಬಂದಳು ಮತ್ತು ಅಳುತ್ತಾ ಆ ವ್ಯಕ್ತಿಯನ್ನು ಅಪ್ಪಿಕೊಂಡಳು. ಆ ವ್ಯಕ್ತಿ ನನ್ನನ್ನು ಬಿಟ್ಟು ತನ್ನ ಮಗಳನ್ನು ಅಪ್ಪಿಕೊಂಡನು. ಆತ ತನ್ನ ಮಗಳಿಗೆ ಕೇಳುತ್ತಿದ್ದ, ನನ್ನ ಮಗಳೇ, ನೀನು ಎಲ್ಲಿಗೆ ಹೋಗಿದ್ದೆ? ನಾನು ನಿನ್ನನ್ನು ಎಷ್ಟು ಹೊತ್ತಿನಿಂದ ಹುಡುಕುತ್ತಿದ್ದೇನೆ. ಆ ಹುಡುಗಿ ಅಳುತ್ತಾ ಆ ವ್ಯಕ್ತಿಗೆ ಎಲ್ಲವನ್ನೂ ಹೇಳಿದಳು. ತನ್ನ ಗಂಡ ತನ್ನನ್ನು ಮಾರಾಟ ಮಾಡಲು ಪ್ರಯತ್ನಿಸಿದ್ದನೆಂದು, ಆದರೆ ಅವಳು ಇಂದು ಎಷ್ಟು ಕಷ್ಟಪಟ್ಟು ತನ್ನ ಪ್ರಾಣ ಉಳಿಸಿಕೊಂಡು ಅಲ್ಲಿಂದ ಓಡಿ ಬಂದಿದ್ದಾಳೆಂದು ವಿವರಿಸಿದಳು. ಆದರೆ ಅವಳಿಗೆ ತನ್ನ ಮನೆಗೆ ಹೋಗುವ ದಾರಿ ತಿಳಿದಿರಲಿಲ್ಲ. ಆ ಹುಡುಗಿ ಈ ರೀತಿಯಾಗಿ ನನಗೆ ಸಿಕ್ಕಳು ಮತ್ತು ಅವಳು ನನ್ನ ಸಹಾಯ ಕೇಳಿದಳು. ನಾನು ಅವಳನ್ನು ನನ್ನ ಮನೆಗೆ ಕರೆತಂದೆ.
ನಾನು ಅವಳಿಗೆ ಇಲ್ಲಿ ಆಸರೆ ನೀಡಿದೆ. ಅವಳು ತನ್ನ ತಂದೆಗೆ ಎಲ್ಲವನ್ನೂ ವಿವರವಾಗಿ ಹೇಳಿದಳು. ಆ ವ್ಯಕ್ತಿ ಮುಂದೆ ಬಂದು ನನ್ನ ಮುಂದೆ ಕೈಮುಗಿದು ಕ್ಷಮೆಯಾಚಿಸಿದನು ಮತ್ತು ಹೇಳಿದನು, ಮಗಳೇ, ನನ್ನನ್ನು ಕ್ಷಮಿಸು. ನೀನು ಬಲವಂತವಾಗಿ ನನ್ನ ಮಗಳನ್ನು ನಿನ್ನ ಮನೆಗೆ ಕರೆತಂದಿದ್ದೀಯಾ ಎಂದು ನನಗೆ ಅನ್ನಿಸಿತ್ತು, ಯಾಕೆಂದರೆ ನನ್ನ ಮಗಳು ಬೆಳಗ್ಗೆಯಿಂದ ನಾಪತ್ತೆಯಾಗಿದ್ದಳು. ಅವಳ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಆದ್ದರಿಂದ ನಾನು ತುಂಬಾ ಗಾಬರಿಯಾಗಿದ್ದೆ. ಆತ ನನ್ನ ಬಳಿ ಮತ್ತು ನನ್ನ ಕುಟುಂಬದವರ ಬಳಿ ಕ್ಷಮೆ ಕೇಳಿ ತನ್ನ ಮಗಳನ್ನು ತನ್ನೊಂದಿಗೆ ಕರೆದುಕೊಂಡು ಹೋದನು. ಆದರೆ ಆತ ಹೋಗುವಾಗ ತನ್ನ ಕಾರ್ಡ್ ಅನ್ನು ನನಗೆ ನೀಡಿ, ಯಾವುದಾದರೂ ದಿನ ಖಂಡಿತ ನಮ್ಮ ಮನೆಗೆ ಬನ್ನಿ ಎಂದನು. ನಾನು ಆ ವ್ಯಕ್ತಿಯ ಕೈಯಿಂದ ಆ ಕಾರ್ಡ್ ತೆಗೆದುಕೊಂಡೆ. ಆ ಹುಡುಗಿ ಸುರಕ್ಷಿತವಾಗಿ ತನ್ನ ಮನೆಗೆ ಹೋಗಿದ್ದಳು. ಆ ವ್ಯಕ್ತಿ ಹೋದ ನಂತರ ನಾನು ಆ ಕಾರ್ಡ್ ಅನ್ನು ಗಮನವಿಟ್ಟು ನೋಡಿದೆ. ಆ ವ್ಯಕ್ತಿಯ ಕಾರ್ಡ್ನ ಮೇಲೆ ಒಂದು ಪ್ರಸಿದ್ಧ ಕಂಪನಿಯ ಹೆಸರಿತ್ತು. ಅಲ್ಲಿ ನಾನು ಕೆಲಸಕ್ಕಾಗಿ ಎಷ್ಟೋ ಬಾರಿ ಇಂಟರ್ವ್ಯೂ ನೀಡಲು ಹೋಗಿದ್ದೆ. ಆದರೆ ಪ್ರತಿ ಬಾರಿಯೂ ವಿಫಲಳಾಗಿದ್ದೆ. ನಾನು ಬೇಸರಗೊಂಡ ಮನಸ್ಸಿನಿಂದ ಆ ಕಾರ್ಡ್ ನೋಡಿ ಪಕ್ಕದಲ್ಲಿದ್ದ ಕಸದ ಬುಟ್ಟಿಗೆ ಎಸೆದೆ. ಆ ಹುಡುಗಿ ಸುರಕ್ಷಿತವಾಗಿ ತನ್ನ ಮನೆ ತಲುಪಿದ್ದಳು. ನನ್ನ ಜವಾಬ್ದಾರಿಯೂ ಮುಗಿದಿತ್ತು. ನಿಧಾನವಾಗಿ ಈ ವಿಷಯ ನಡೆದು 2 ವಾರಗಳು ಕಳೆದವು. ಒಂದು ದಿನ ನನ್ನ ಮನೆಯ ಬಾಗಿಲನ್ನು ಯಾರೋ ತಟ್ಟಿದರು. ನಾನು ಬಾಗಿಲು ತೆರೆದು ನೋಡಿದಾಗ ನನ್ನ ಮುಂದೆ ಒಬ್ಬ ವ್ಯಕ್ತಿ ನಿಂತಿದ್ದನು. ಆತ ಡ್ರೈವರ್ ಬಟ್ಟೆಯಲ್ಲಿದ್ದನು. ಆ ದಿನ ತನ್ನ ಮಗಳನ್ನು ಇಲ್ಲಿಂದ ಕರೆದುಕೊಂಡು ಹೋದ ಆ ವ್ಯಕ್ತಿಯ ಹೆಸರನ್ನು ಆತ ಹೇಳಿದನು ಮತ್ತು ಮಾಲೀಕರು ನಿಮಗಾಗಿ ಗಾಡಿ ಕಳುಹಿಸಿದ್ದಾರೆ ಮತ್ತು ನಿಮ್ಮನ್ನು ಭೇಟಿಯಾಗಲು ಕರೆದಿದ್ದಾರೆ ಎಂದು ತಿಳಿಸಿದನು. ನಾನು ಗಾಬರಿಯಾದೆ. ಅಮ್ಮ ಹೇಳಿದರು, ಬೇಡ ಮಗಳೇ, ನೀನು ಅಲ್ಲಿಗೆ ಹೋಗಬೇಡ. ನಾನು ಹೇಳಿದೆ, ಇಲ್ಲ ಅಮ್ಮ, ನಾನು ಹೋಗುತ್ತೇನೆ. ಅಷ್ಟು ಶ್ರೀಮಂತ ವ್ಯಕ್ತಿ ನನ್ನನ್ನು ಯಾಕೆ ಭೇಟಿಯಾಗಲು ಬಯಸುತ್ತಿದ್ದಾರೆ ಎಂಬ ಬಗ್ಗೆ ನನಗೆ ಆಶ್ಚರ್ಯವಾಗಿತ್ತು. ಅಮ್ಮನಿಗೆ ನನ್ನ ಜೊತೆ ಏನಾದರೂ ಕೆಟ್ಟದ್ದು ಸಂಭವಿಸಬಹುದು ಎಂಬ ಭಯವಿತ್ತು. ಆದರೂ ನಾನು ಆ ಡ್ರೈವರ್ ಜೊತೆ ಹೋದೆ. ಆ ಡ್ರೈವರ್ ನನ್ನನ್ನು ಆ ವ್ಯಕ್ತಿಯ ಕಚೇರಿಗೆ, ಆಫೀಸ್ ಕರೆದುಕೊಂಡು ಹೋದನು. ಆ ವ್ಯಕ್ತಿ ನನಗೆ ತುಂಬಾ ಗೌರವ ನೀಡುತ್ತಿದ್ದರು ಮತ್ತು ಮಗಳೇ ಮಗಳೇ ಎಂದು ಕರೆಯುತ್ತಿದ್ದರು. ಆತ ಹೇಳಿದರು, ನಾನು ನಿನ್ನ ಬಗ್ಗೆ ಮಾಹಿತಿ ಕಲೆ ಹಾಕಿದೆ. ನೀನು ತುಂಬಾ ಓದಿದ್ದೀಯಾ. ಕೆಲಸಕ್ಕಾಗಿ ನೀನು ತುಂಬಾ ಹುಡುಕಾಟ ಮಾಡಿದ್ದೀಯಾ ಮತ್ತು ತಂದೆ ಇಲ್ಲದ ನಂತರ ನಿನ್ನ ಮನೆಯ ಜವಾಬ್ದಾರಿಯನ್ನು ನೀನೇ ಹೊತ್ತುಕೊಂಡಿದ್ದೀಯಾ. ನೀನು ನಿನ್ನ ತಂಗಿಯರ ಮದುವೆಯನ್ನು ಮಾಡಲು ಬಯಸುತ್ತೀಯಾ. ಆದರೆ ಬಡತನದ ಕಾರಣದಿಂದಾಗಿ ಯಾವುದೇ ಒಳ್ಳೆಯ ಮತ್ತು ಗೌರವಾನ್ವಿತ ಕೆಲಸ ಸಿಗದಿದ್ದರಿಂದ ನೀನು ಫಾಸ್ಟ್ ಫುಡ್ ಗಾಡಿಯನ್ನು ನಡೆಸುತ್ತಿದ್ದೀಯಾ. ಒಬ್ಬ ಹುಡುಗಿಯಾಗಿ ನಿನ್ನ ಈ ಧೈರ್ಯಕ್ಕೆ ನಾನು ಮೆಚ್ಚುಗೆ ಸೂಚಿಸುತ್ತೇನೆ. ನಾನು ನಿನ್ನನ್ನು ಇಲ್ಲಿಗೆ ಕರೆಸಿದ್ದು ಯಾಕೆಂದರೆ ನನ್ನ ಬಳಿ ನಿನಗಾಗಿ ಒಂದು ತುಂಬಾ ಒಳ್ಳೆಯ ಹುದ್ದೆ, ಪೋಸ್ಟ್ ಇದೆ. ನಿನಗೆ ಇಷ್ಟವಿದ್ದರೆ ನೀನು ಇಲ್ಲಿ ಕೆಲಸ ಮಾಡಬಹುದು. ಆ ವ್ಯಕ್ತಿಯ ಮಾತು ಕೇಳಿ ನನಗೆ ತುಂಬಾ ಸಂತೋಷವಾಯಿತು. ಆದರೆ ನಾನು ಆ ವ್ಯಕ್ತಿಗೆ ಹೇಳಿದೆ, ನಾನು ಕೇವಲ ನಿಮ್ಮ ಮಗಳಿಗೆ ಸಹಾಯ ಮಾಡಿದ್ದೆ. ಅದೆಲ್ಲವನ್ನೂ ಮಾನವೀಯತೆಯ ದೃಷ್ಟಿಯಿಂದ ಮತ್ತು ನಿಮ್ಮ ಮಗಳು ಕೂಡ ನನ್ನಂತೆಯೇ ಒಬ್ಬ ಹುಡುಗಿ ಎಂಬ ಕಾರಣಕ್ಕಾಗಿ ಮಾಡಿದ್ದೆ. ಅವರಿಗೆ ಸಹಾಯ ಮಾಡುವಲ್ಲಿ ನನ್ನ ಯಾವುದೇ ಸ್ವಾರ್ಥವಿರಲಿಲ್ಲ. ಬದಲಿಗೆ ನನಗೆ ನಿಮ್ಮ ಮಗಳ ಪರಿಚಯವೂ ಇರಲಿಲ್ಲ. ಆ ವ್ಯಕ್ತಿ ನನಗೆ ಹೇಳಿದರು, ಈ ಕೆಲಸ ನಿನಗೆ ಕೇವಲ ನಿನ್ನ ಯೋಗ್ಯತೆ ಮತ್ತು ಸಾಮರ್ಥ್ಯದ ಮೇಲೆ ಸಿಗುತ್ತಿದೆ. ನಾಳೆ ಬಂದು ಕೆಲಸಕ್ಕೆ ಸೇರಿಕೊಳ್ಳಿ. ನಾನು ಅವರ ಕಚೇರಿಯಿಂದ ಹೊರಬಂದಾಗ ತುಂಬಾ ಸಂತೋಷವಾಗಿದ್ದೆ. ನನ್ನ ಈ ಒಳ್ಳೆಯತನಕ್ಕೆ ಈ ರೀತಿಯ ಫಲ ಸಿಗುತ್ತದೆ ಎಂದು ನಾನು ಅಂದುಕೊಂಡಿರಲಿಲ್ಲ. ಮರುದಿನದಿಂದ ನಾನು ಕೆಲಸಕ್ಕೆ ಸೇರಿಕೊಂಡೆ ಮತ್ತು ಅಲ್ಲಿ ನನಗೆ ತುಂಬಾ ಗೌರವ ನೀಡಲಾಯಿತು. ನಾನು ಈಗ ಗೌರವದಿಂದ ಹಣ ಸಂಪಾದಿಸಲು ಪ್ರಾರಂಭಿಸಿದೆ ಮತ್ತು ಪೂರ್ಣ 3 ತಿಂಗಳ ನಂತರ ನಾನು ನನ್ನ ತಂಗಿಯ ಮದುವೆಯನ್ನು ಮಾಡಿದೆ. ನಿಧಾನವಾಗಿ ಸಮಯ ಕಳೆಯಿತು. 4 ವರ್ಷಗಳು ಉರುಳಿದವು ಮತ್ತು ಈ 4 ವರ್ಷಗಳಲ್ಲಿ ನಾನು ನನ್ನಿಬ್ಬರು ತಂಗಿಯರ ಮದುವೆ ಮಾಡಿ ಅವರನ್ನು ಸುಖವಾಗಿ ಕಳುಹಿಸಿಕೊಟ್ಟೆ ಮತ್ತು ನನ್ನ ತಂದೆಯ ಜವಾಬ್ದಾರಿಯನ್ನು ಪೂರೈಸಿದೆ. ಈಗ ಅಮ್ಮ ನಾನು ಕೂಡ ಮದುವೆಯಾಗಬೇಕೆಂದು ಬಯಸುತ್ತಿದ್ದಾರೆ. ಆದರೆ ನಾನು ಇನ್ನೂ ಕೆಲಸ ಮಾಡುತ್ತಿದ್ದೇನೆ. ನಾನು ಕೆಲಸ ಮಾಡಿ ನನ್ನ ಮನೆಯ ಪರಿಸ್ಥಿತಿಯನ್ನು ಸಾಕಷ್ಟು ಸುಧಾರಿಸಿದ್ದೇನೆ. ಒಬ್ಬ ಮಗ ಯಾವಾಗಲೂ ತನ್ನ ತಂದೆ ತಾಯಿಯ ಜೀವನವನ್ನು ರೂಪಿಸುತ್ತಾನೆ, ಅವರಿಗೆ ಸಹಾಯ ಮಾಡುತ್ತಾನೆ. ಅಂತಹ ಕೆಲಸವನ್ನು ಹೆಣ್ಣುಮಕ್ಕಳು ಕೂಡ ಮಾಡಬಲ್ಲರು. ನೀವು ಹೆಣ್ಣು ಮಕ್ಕಳಿಗೆ ಹಾರಲು ಬಿಟ್ಟಾಗ ಅವರ ರೆಕ್ಕೆಗಳನ್ನು ಕತ್ತರಿಸದಿದ್ದಾಗ ಇದು ಸಾಧ್ಯವಾಗುತ್ತದೆ. ನನ್ನ ತಂದೆ ತಾಯಿ ನನಗೆ ಹಾರಲು ಅವಕಾಶ ನೀಡಿದರು. ಏನನ್ನಾದರೂ ಸಾಧಿಸುವ ಧೈರ್ಯ ನೀಡಿದರು. ಕಷ್ಟಗಳು ಎಲ್ಲರ ಹಾದಿಯಲ್ಲೂ ಬರುತ್ತವೆ. ಆದರೆ ಮಗಳು ತನ್ನ ಗೌರವವನ್ನು ಕಾಪಾಡಿಕೊಂಡು ತನ್ನ ಪೂರ್ಣ ಕುಟುಂಬದ ಹೊರೆಯನ್ನು ಹೊತ್ತರೆ ಅವಳು ಮಗನಿಗಿಂತ ಕಡಿಮೆ ಇಲ್ಲ. ಸ್ನೇಹಿತರೆ, ನಮ್ಮ ಈ ಕಥೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಕಥೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಅನ್ನು ಖಂಡಿತವಾಗಿ ಒತ್ತಿ. ಇದರಿಂದ ಮುಂದಿನ ಅಪ್ಡೇಟ್ ನಿಮಗೆ ಮೊದಲು ಸಿಗುತ್ತದೆ.